Today we are discussing answer writing session of geography. So how to approach answer writing, how to approach a question in geography. So through some three questions. Okay. So ಹೆಂಗ್ ಬರಿಬೇಕು, ಯಾವ ತರ ಬರಿಬೇಕು, ಒಂದು ಕ್ವೆಶನ್ ನ ಮೇನ್ಸ್ ಅಲ್ಲಿ ಕೇಳಿದಾರೆ ಅಂತಂದ್ರೆ ನಿಮ್ ಅಪ್ರೋಚ್ ಯಾವ ತರ ಇರಬೇಕು. ಫಸ್ಟ್ ಒಂದು ಇಂಟ್ರೊಡಕ್ಷನ್ ಅಂತ ಹೆಂಗ್ ಬರೀತೀರಾ, ಸೊ ಫ್ಲೋ ಯಾವ ತರ ಹೋಗುತ್ತೆ, ಒಂದು ಬಾಡಿ ಹೆಂಗ್ ಬರೀತೀರಾ, ಕರೆಂಟ್ ಅಫೇರ್ಸ್ ಎಲ್ಲ ಆಡ್ ಮಾಡ್ತೀರಾ, ಅಂಡ್ ಕನ್ಕ್ಲೂಷನ್ ಹೆಂಗ್ ಬರೀತೀರಾ, ಈ ತರ ಒಂದ್ 3 ಕ್ವೆಶನ್ ತಗೊಂಡು ವಿ ವಿಲ್ ಡಿಸ್ಕಸ್. ಓಕೆ, ಸೊ ಅದರಲ್ಲಿ ಐ ಸೆಲೆಕ್ಟೆಡ್ ಸಮ್ 3 ಕ್ವೆಶನ್ಸ್. ಸೊ ಕ್ವೆಶನ್ ಬೇಕಾದ್ರೆ ಬರ್ಕೊಳ್ಳಿ. Examine the population change, distribution. Examine the population change, distribution and demographic transition of Karnataka. Demographic transition of Karnataka. ಕರ್ನಾಟಕದ ಜನಸಂಖ್ಯಾ ಬದಲಾವಣೆ, ಹಂಚಿಕೆ ಮತ್ತು ಜನಸಂಖ್ಯಾ ಪರಿವರ್ತನೆಯನ್ನು ಪರಿಶೀಲಿಸಿ. ಎನಿ ಕ್ವೆಶನ್, ಈ ಕ್ವೆಶನ್ ಅಂತಾನೆ ಅಲ್ಲ, ನೀವ್ ಯಾವ್ದೇ ಕ್ವೆಶನ್ ತಗೊಂಡ್ರು ಆನ್ಸರ್ ಬರಿಬೇಕು ಅಂದಾಗ ಇಟ್ ಶುಡ್ ಹ್ಯಾವ್ ಸಮ್ ಸ್ಟ್ರಕ್ಚರ್ ಅಲ್ಲ, ಒಂದು ಬಾಡಿ, ಒಂದು ಆನ್ಸರ್ಗೆ ಒಂದು ಸ್ಟ್ರಕ್ಚರ್ ಅಂತ ಇರ್ಬೇಕಾಗುತ್ತೆ. ಸೊ ದ ಜನರಲ್ ಸ್ಟ್ರಕ್ಚರ್ ಆಫ್ ಎನಿ ಆನ್ಸರ್ ಈಸ್ you will have introduction. Okay, you will have introduction. ಒಂದು ಪರಿಚಯ ಅಂತ ಬರಿಬೇಕಾಗುತ್ತೆ ಒಂದು ಆನ್ಸರ್ಗೆ. ಇಂಟ್ರೊಡಕ್ಷನ್ ಕ್ಯಾನ್ ಬಿ ಎನಿಥಿಂಗ್. ಈಗ ಇಂಟ್ರೊಡಕ್ಷನ್ ಅಂತ ಬಂದಾಗ ಯೂಶುವಲಿ ದೇ ಗೋ ಫಾರ್ ಡೆಫಿನಿಷನ್. ಓಕೆ, ಸೊ ಯಾವ್ದಾದ್ರು ಒಂದು ಡಿಫೈನ್ ಮಾಡುವಂತ ಪದ ಇದ್ರೆ ಫಸ್ಟ್ ಅದನ್ನ ಡಿಫೈನ್ ಮಾಡ್ಬೇಕು. ಯಾವಾಗ್ಲೂ ಡೆಫಿನಿಷನ್ ಬರಿಬೇಕು ಅಂತಾನು ಏನಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಬರೀತೀರಾ, ದೇ ಆರ್ ಆಸ್ಕಿಂಗ್ ಅಬೌಟ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು ಅಂತ ಬರಿಬಹುದು. ಯು ಕ್ಯಾನ್ ರೈಟ್ ವಾಟ್ ಈಸ್ ಪಾಪ್ಯುಲೇಷನ್. ಸಿ ಯಾವಾಗ್ಲೂ ಡೆಫಿನಿಷನ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತಾನು ಏನು ಇಲ್ಲ. ಸೊ ಯು ಕ್ಯಾನ್ ರೈಟ್ ಈವನ್ ಬ್ಯಾಕ್ ಗ್ರೌಂಡ್, ಬಟ್ ಪ್ರಿಫರೇಬ್ಲಿ ಯಾವ್ದಾದ್ರು ಒಂದು ಸ್ಟ್ರಾಂಗ್ ವರ್ಡ್ಸ್ ಬಂದಾಗ, ಈ ತರ ಪಾಪ್ಯುಲೇಷನ್ ಅನ್ನೋದೆಲ್ಲಾನು ಇಟ್ ಈಸ್ ನಾಟ್ ಅ ವೆರಿ ಸ್ಟ್ರಾಂಗ್ ವರ್ಡ್ಸ್ ಅಲ್ಲ, ಎಲ್ಲರಿಗೂ ಗೊತ್ತಿರುವಂತ ಪದಗಳಾಗಿರ್ತವೆ. ಸೊ ಈ ತರ ಇದ್ದಾಗ ಯು ಕ್ಯಾನ್ ಸ್ಟಾರ್ಟ್ ವಿತ್ ಸಮ್ ಬ್ಯಾಕ್ ಗ್ರೌಂಡ್. ಓಕೆ, ಇಲ್ಲ ಕರೆಂಟ್ ಅಫೇರ್ಸ್. ಈಗ ಇಂಡಿಯಾ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅಂತ ಆಗ್ಲಿ, ಇಲ್ಲ ಅಂದ್ರೆ ಈಗ ನೀವು ರೀಸೆಂಟ್ ಆಗಿ ಕೇಳಿರ್ತೀರಾ ಇಂಡಿಯಾ ಹ್ಯಾಸ್ ಬಿಕಮ್ ಅ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಆಗ್ಲಿ. ಕರೆಂಟ್ ಅಫೇರ್ಸ್ ಮೇಲೆ ಇಲ್ಲ ಯಾವ್ದಾದ್ರು ರಿಪೋರ್ಟ್ ಗಳನ್ನ ಓದಿರ್ತೀರಾ, ಆ ತರ ರಿಪೋರ್ಟ್ ನ ಸ್ಟಾರ್ಟಿಂಗ್ ಬರೆದು ಆಮೇಲೆ ನೀವು ಡೈರೆಕ್ಟ್ ಆಗಿ ಪಾಪ್ಯುಲೇಷನ್ ಬರಿಬಹುದು. ಅಂದ್ರೆ ಪಾಪ್ಯುಲೇಷನ್ ಡೆಫಿನಿಷನ್ ಬರಿಲೇಬೇಕು ಅಂತಾನು ಏನಿಲ್ಲ, ಡಿಪೆಂಡಿಂಗ್ ಆನ್ ಕ್ವೆಶನ್ ಯಾವ ತರ ಇದೆ, ಕ್ವೆಶನ್ ನಲ್ಲಿ ಯಾವ ಪಾಯಿಂಟ್ಸ್ ನ ಕೇಳ್ತಿದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್, ವಾಟ್ ಈಸ್ ದ ರೋಲ್ ಆಫ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಎಕನಾಮಿ ಆಫ್ ಇಂಡಿಯಾ. ಈಗ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅನ್ನೋ ಪದ ಇಟ್ ಈಸ್ ವೆರಿ ಡಿಫ್ರೆಂಟ್. ಪಾಪ್ಯುಲೇಷನ್ ಅಷ್ಟು ಕಾಮನ್ ಪದ ಅಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಯು ವಿಲ್ ಡಿಫೈನ್ ವಾಟ್ ಈಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇಂಟ್ರೊಡಕ್ಷನ್ ಅಲ್ಲಿ. ಆಯ್ತಲ್ಲ, ರೈಟ್. ಹ್ಯೂಮನ್ ರೇಸಸ್ ಬಗ್ಗೆ ಯಾವ್ದೋ ಕ್ವೆಶನ್ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಹ್ಯೂಮನ್ ರೇಸಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತೀರಾ. ಸೊ ಆಲ್ವೇಸ್ ಅ ಇಂಟ್ರೊಡಕ್ಷನ್ ಆರ್ ಮೋಸ್ಟ್ ಪ್ರಾಬಬ್ಲಿ ದ ಇಂಟ್ರೊಡಕ್ಷನ್ ಸ್ಟಾರ್ಟ್ಸ್ ವಿತ್ ಡೆಫಿನಿಷನ್. ಡೆಫಿನಿಷನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಪಾಪ್ಯುಲೇಷನ್ ಬಗ್ಗೆ ಇಲ್ಲಿ ಕ್ವೆಶನ್ ಇರೋದ್ರಿಂದ, ಸೊ ಆ ಡೆಫೈನ್ ಮಾಡೋದಕ್ಕೆ ಮುಂಚೆ ಅವ್ರು ಕೇಳ್ತಿರೋ ಅಂತ ಕ್ವೆಶನ್ ನಲ್ಲಿ ಸ್ಟ್ರಾಂಗ್ ವರ್ಡ್ಸ್ ಇದೆಯಾ ಅಂತ ಫಸ್ಟ್ ಒಂದ್ಸಲ ನೋಡಿ. ಸೊ ಇಲ್ಲಿ ಸ್ಟ್ರಾಂಗ್ ವರ್ಡ್ ಅಂತ ತಗೊಂಡ್ರೆ ಪಾಪ್ಯುಲೇಷನ್, ಬಟ್ ಪಾಪ್ಯುಲೇಷನ್ ನಿಜವಾಗ್ಲೂ ಡಿಫೈನ್ ಮಾಡ್ಬೇಕಾ ಇಲ್ವಾ ಅಂತ ಅದು ನಿಮಗ್ ಬಿಟ್ಟಿದ್ದು. ಪಾಪ್ಯುಲೇಷನ್ ನಿಜವಾಗ್ಲೂ ಡಿಫೈನ್ ಮಾಡ್ಲೇಬೇಕಾ ಅಂತ ಏನು ಇಲ್ಲ ಇಲ್ಲಿ, ಬಿಕಾಸ್ ಪಾಪ್ಯುಲೇಷನ್ ಇಸ್ ಅ ಕಾಮನ್ ವರ್ಡ್ ಅಲ್ಲ. ಆ ತರ ಕಾಮನ್ ವರ್ಡ್ಸ್ ಏನಾದ್ರೂ ಇದ್ದಾಗ ಯು ಕ್ಯಾನ್ ಗೋ ವಿತ್ ಸಮ್ ಕೈಂಡ್ ಆಫ್ ಸರ್ವೇಸ್, ಸಮ್ ಕೈಂಡ್ ಆಫ್ ಕರೆಂಟ್ ಅಫೇರ್ಸ್, ಇಲ್ಲ ಅಂದ್ರೆ ಯಾವ್ದಾದ್ರು ಬ್ಯಾಕ್ ಗ್ರೌಂಡ್, ಈ ತರ ಏನಾದ್ರೂ ಹೋಗಿ ಬರಿಬಹುದು. ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ದೆಲ್ ಬಿ ಟಾಕಿಂಗ್ ಅಬೌಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಗ್ಲೋಬಲೈಸೇಷನ್ ಬಗ್ಗೆ ಕೇಳ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ ಗ್ರಾಸ್ ಲ್ಯಾಂಡ್ಸ್ ಬಗ್ಗೆ ಕ್ವೆಶನ್ ಕೇಳಬಹುದು, ರೈಟ್. ಈ ತರ ಯಾವ್ದಾದ್ರು ಸ್ಟ್ರಾಂಗ್ ಟಾಪಿಕ್ ಕ್ವೆಶನ್ ಕೇಳ್ತಾ ಇದ್ದಾರೆ ಅಂತಂದಾಗ ನೀವು ಡಿಫೈನ್ ಮಾಡಿ. ಹ್ಯೂಮನ್ ರೇಸಸ್ ಬಗ್ಗೆ, ಬ್ಲಾಕ್ ಮನಿ ಬಗ್ಗೆ ಏನಾದ್ರೂ ಕೇಳಿದ್ರೆ, ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬ್ಲಾಕ್ ಮನಿ ಬಗ್ಗೆ ಕೇಳಿದ್ರೆ, ಈ ತರ ಏನಾದ್ರೂ ಕೇಳಿದಾಗ ನೀವು ಇಂಟ್ರೊಡಕ್ಷನ್ ಗೆ ಡೆಫಿನಿಷನ್ ಯೂಸ್ ಮಾಡಬಹುದು. ಸೊ ಯಾವಾಗ್ಲೂ ಡೆಫಿನಿಷನ್ ಯೂಸ್ ಮಾಡ್ಬೇಕು ಅಂತಿಲ್ಲ, ಬಟ್ ಜನರಲಿ ಡೆಫಿನಿಷನ್ ಯೂಸ್ ಮಾಡ್ತಾರೆ. ಸೊ ಆ ತರ ಅಂದಾಗ ನೀವು ಪಾಪ್ಯುಲೇಷನ್ ಡೆಫಿನಿಷನ್ ನ ಬರೆದು ಆಮೇಲಾದ್ರೂ ಮುಂದಕ್ಕೆ ಹೋಗಿ, ಇಲ್ಲ ಅಂದ್ರೆ ಯು ಗೋ ವಿತ್
a kind of current affairs part. So India is a most populous country or some kind of report. Illa according to 2011 census, the population of India is this much. ಈ ತರ ಇಲ್ಲ ಕರ್ನಾಟಕ ಕೇಳಿದಾರಲ್ಲ, ಪಾಪ್ಯುಲೇಷನ್ ಆಫ್ ಕರ್ನಾಟಕ ಈಸ್ 6 crore 11 lakh. ಈ ತರ ಪಾಪ್ಯುಲೇಷನ್ ಇದೆ. ಹಾಗೆ ಯಾವ ರೀತಿ ಬದಲಾವಣೆ ಆಗ್ತಿದೆ ಅಂತಾನು ಒಂದ್ ಲೈನ್ ಬರಿಬಹುದು. ಸೊ ನಾವು ಪಾಪ್ಯುಲೇಷನ್ ಈಸ್ ಗೋಯಿಂಗ್ ವಿತ್ ಅ ಕಂಟಿನ್ಯೂಸ್ ಚೇಂಜ್ ಅಂತ ಬರಿಬಹುದು. ಸೊ ಇದು ಫ್ಯಾಕ್ಚುಯಲ್ ಕ್ವಶನ್ ಆಗಿರೋದ್ರಿಂದ ಫಸ್ಟ್ ಏನ್ ಬರೀತೀರಾ, ಇಂಟ್ರೊಡಕ್ಷನ್ ಬರೆದ ಮೇಲೆ ಆಸ್ ಐ ಸೆಡ್ ಇಂಟ್ರೊಡಕ್ಷನ್ ಕ್ಯಾನ್ ಬಿ ರಿಟರ್ನ್, ಪಾಪ್ಯುಲೇಷನ್ ಬಗ್ಗೆ ಡೆಫಿನಿಷನ್ ಆದ್ರೂ ನೀವು ಬರೀಬಹುದು. ಇಲ್ಲ ಅಂತಂದ್ರೆ ಕರೆಂಟ್ ಪಾಪ್ಯುಲೇಷನ್ ಕ್ರೈಟೀರಿಯಾ ನಮ್ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಪಾಪ್ಯುಲೇಷನ್ ಯಾವ ತರ ಇದೆ ಇದನ್ನ ಬರಿಬಹುದು. ಹಾಗೆ ಪಾಪ್ಯುಲೇಷನ್ ಯಾವ ತರ ಇದೆ ಅಂತ ಬರೆದು ಯು ಕ್ಯಾನ್ ಗೋ ವಿತ್ ಪಾಪ್ಯುಲೇಷನ್ ಗ್ರೋತ್ ಆಫ್ ಕರ್ನಾಟಕ. ಅಂದ್ರೆ ಕರ್ನಾಟಕದಲ್ಲಿ ಯಾವಾಗ ಪಾಪ್ಯುಲೇಷನ್ ಎಷ್ಟಿತ್ತು, ಆಮೇಲೆ ಯಾವ ರೀತಿ ಜಾಸ್ತಿ ಆಯ್ತು, ಇವಾಗ ಕರೆಂಟ್ಲಿ ಪಾಪ್ಯುಲೇಷನ್ ಯಾವ ಲೆವೆಲ್ಗೆ ಇದೆ ಅಂತ ನೀವು ಬರಿಬಹುದು. ಓಕೆ, ಸೆಕೆಂಡ್ ಯು ಹ್ಯಾವ್ ಟು ರೈಟ್. ಅವ್ರು ಕೇಳಿರಲ್ಲ ಕ್ವೆಶನ್ ಅಲ್ಲಿ, ಕ್ವೆಶನ್ ಅಲ್ಲಿ ಅವ್ರು ಏನ್ ಕೇಳಿದ್ದಾರೆ, ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಪಾಪ್ಯುಲೇಷನ್ ಚೇಂಜ್ ಬಗ್ಗೆ ಕೇಳಿದ್ದಾರೆ. ಓಕೆ, ಫಸ್ಟ್ ನೀವು ಇಂಟ್ರೊಡಕ್ಷನ್ ಬರೆದ ಮೇಲೆ ಸೆಕೆಂಡ್ ಯು ಹ್ಯಾವ್ ಟು, ಬಿಫೋರ್ ಯು ಗೋ ವಿತ್ ಅ ಬಾಡಿ ಆಫ್ ದ ಆನ್ಸರ್, ಅಂದ್ರೆ ನೀವೇನ್ ಮುಖ್ಯ ಭಾಗ ಬರೀತಿರೋ ಆನ್ಸರ್ ನಲ್ಲಿ ಆ ಮುಖ್ಯ ಭಾಗನ ಕ್ವೆಶನ್ ನಲ್ಲಿ ಏನ ಡಿಮಾಂಡ್ ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು. ವಾಟ್ ಈಸ್ ಅ ಮೇನ್ ಪಾರ್ಟ್ ಹಿಯರ್, ಮೂರು ವಿಚಾರಗಳ ಬಗ್ಗೆ ಕೇಳ್ತಿದ್ದಾರೆ. ಪಾಪ್ಯುಲೇಷನ್ ಚೇಂಜ್, ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಅಂಡ್ ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಆಫ್ ಪಾಪ್ಯುಲೇಷನ್ ಅಂತ 3 ಪದಗಳು ಕೇಳ್ತಿದ್ದಾರೆ. ಅಂದ್ರೆ ಜನಸಂಖ್ಯೆ ಬದಲಾವಣೆ ಬಗ್ಗೆ, ಜನಸಂಖ್ಯೆ ಹಂಚಿಕೆ ಬಗ್ಗೆ ಮತ್ತೆ ಜನಸಂಖ್ಯೆ ಪರಿವರ್ತನೆ ಬಗ್ಗೆ ಅವ್ರು ಕ್ವಶನ್ ಕೇಳ್ತಿದ್ದಾರೆ. ಈ 3 ಪಾರ್ಟ್ ಏನ್ ಕೇಳಿದ್ರು, ದಿಸ್ ಶುಡ್ ಬಿ ದ ಮೇನ್ ಬಾಡಿ. ನಿಮ್ಗೆ ಅವಾಗ ನೆಕ್ಸ್ಟ್ ಯು ಹ್ಯಾವ್ ಟು ಸಮ್ವೇರ್ ರಿಮೆಂಬರ್ ಅಬೌಟ್ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಅಂತ ಒಂದ್ಸಲ ಯೋಚನೆ ಮಾಡ್ಬೇಕು. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂದ್ರೆ 10 ಮಾರ್ಕ್ಸ್ ಕೇಳಿದ್ರೆ ಯು ವಿಲ್ ಹ್ಯಾವ್ 2 pages, 15 ಮಾರ್ಕ್ಸ್ ಕೇಳಿದ್ರೆ ಯು ವಿಲ್ ಹ್ಯಾವ್ 3 pages. ಅಂದ್ರೆ ಈ ಸ್ಪೇಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು 10 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ 2 ಪೇಜ್ಗೆ ನೀವು ಪೇಜ್ ಎಷ್ಟೆಷ್ಟು ಭಾಗದಲ್ಲಿ ಎಷ್ಟೆಷ್ಟು ಕಂಟೆಂಟ್ ಬರೀಬೇಕು ಅನ್ನೋ ಇಮ್ಯಾಜಿನೇಷನ್ ನಿಮ್ಗೆ ಆಲ್ರೆಡಿ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಬರ್ಕೊಳ್ತಾ ಹೋಗ್ತೀರಾ, ಒಂದು ಪೇಜ್ ಬರೀ ಇಂಟ್ರೊಡಕ್ಷನ್ ಅಲ್ಲೇ ಮುಗ್ದೋಗಿರುತ್ತೆ, ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತೀರಾ ಬರೀ ಒಂದೇ ಒಂದು ಪೇಜ್ ಬಾಕಿ ಇರುತ್ತೆ. ಅವ್ರು 3 ಪಾಯಿಂಟ್ಸ್ ಕೇಳಿದಾರಲ್ಲ ಮೇನ್ ಬಾಡಿ, ಆ 3 ಪಾಯಿಂಟ್ಸ್ ನ ನೀವು ಒಂದೇ ಪೇಜ್ ಅಲ್ಲಿ ಕಂಜೆಸ್ಟೆಡ್ ಆಗಿ ಬರಿಬೇಕಾಗುತ್ತೆ. ಸೊ ಆ ತರ ಮಾಡೋದಕ್ಕಿಂತ ಬಿಫೋರ್ ಯು ಸ್ಟಾರ್ಟ್ ಆನ್ಸರ್ ಬರೆಯೋದಕ್ಕೆ ಮುಂಚೆನೆ ನಿಮ್ಗೆ ಎಷ್ಟು ಕಂಟೆಂಟ್ ಗೊತ್ತಿದೆ, ಅವ್ರು ಎಷ್ಟು ಮಾರ್ಕ್ಸ್ ಗೆ ಕ್ವಶನ್ ಕೇಳ್ತಾ ಇದ್ದಾರೆ, ಸ್ಪೇಸ್ ಎಷ್ಟಿದೆ, ನಾನು ಎಷ್ಟು ಜಾಗದಲ್ಲಿ ಏನ್ ಬರೀಬೇಕು ಅನ್ನೋದು ನಿಮ್ಗೊಂದು ಇಮ್ಯಾಜಿನೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಯು ಥಿಂಕ್ ದಟ್ ದಿಸ್ ಕ್ವೆಶನ್ ಇಸ್ ಬೀಂಗ್ ಆಸ್ಕ್ ಫಾರ್ 10 ಮಾರ್ಕ್ಸ್. ಈ ಕ್ವೆಶನ್ 10 ಮಾರ್ಕ್ಸ್ ಕೇಳ್ತಿದ್ದಾರೆ ಅನ್ಕೊಳ್ಳಿ, ನಿಮ್ಗೆ 2 ಪೇಜ್ ಜಾಗ ಇರುತ್ತೆ. 2 ಪೇಜ್ ಜಾಗ ಇರುತ್ತೆ ಅಂದಾಗ ನೀವ್ ಈ ಗ್ರೋತ್ ಬಗ್ಗೆ ಏನ್ ಬರೀತೀರಾ ನೋಡಿ. ಫಸ್ಟ್ ಏನ್ ಮಾಡ್ತೀರಾ, ಪಾಪ್ಯುಲೇಷನ್ ಬಗ್ಗೆ ಬರೀತೀರಾ, ಪಾಪ್ಯುಲೇಷನ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂತ ಬರೀತೀರಾ, ರೈಟ್. ಪಾಪ್ಯುಲೇಷನ್ ಅಂದ್ರೆ ಏನು ಅಂತಾನು ಬರೀತೀರಾ ಅನ್ಕೊಳ್ಳಿ. ಅದಾದ್ಮೇಲೆ ಯು ವಿಲ್ ರೈಟ್ ದಟ್ ಕರ್ನಾಟಕದಲ್ಲಿ ಗ್ರೋತ್ ಹೆಂಗ್ ಆಯ್ತು ಅಂತ. ಫಾರ್ ಎಕ್ಸಾಂಪಲ್ 1951 ನಲ್ಲಿ ದಿಸ್ ವಾಸ್ ದ ಪಾಪ್ಯುಲೇಷನ್ ಅಂಡ್ ದೇರ್ ವಾಸ್ ಅ ಗ್ರಾಜುವಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್. ಇವತ್ತಿಗೆ ಈ ರೀತಿ ಇದೆ. 1971, 81 ಅಂಡ್ 2000 ಕಾಲಕ್ರಮೇಣ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಬರೀತೀರಾ. ಅಂಡ್ ದಿಸ್ ಶುಡ್ ನಾಟ್ ಬಿ ಎಕ್ಸ್ಟೆಂಡೆಡ್, ಇದು ಎಕ್ಸ್ಟೆಂಡ್ ಆಗಬಾರ್ದು, ರೈಟ್. ಇದೇ ಬರಿಬೇಕು ಅಂತಾನು ಏನು ಇಲ್ಲ. ಯು ಕ್ಯಾನ್ ರೈಟ್ ಸಿಗ್ನಿಫಿಕೆನ್ಸ್ ಆಫ್ ಪಾಪ್ಯುಲೇಷನ್. ಅದನ್ನು ಯಾರು ಈ ಆನ್ಸರ್ ಇದನ್ನೇ ಬರೀಬೇಕು ಅಂತ ನೀವ್ ಯಾರು ಅನ್ಕೊಂಡು ಇರಲ್ಲ, ನೀವ್ ಯಾರು ಬರೆಯೋದು ಇಲ್ಲ. ಆ ಮೂಮೆಂಟ್ಗೆ ಆ ಆನ್ಸರ್ಗೆ ಆ ಕ್ವೆಶನ್ಗೆ ಏನ್ ಸೂಟೇಬಲ್ ಅನ್ಸುತ್ತೆ ಅದನ್ನ ನೀವು ಬರೀತೀರಾ. ಆರ್ ಯು ಕ್ಯಾನ್ ರೈಟ್ ಸಿಗ್ನಿಫಿಕೆನ್ಸ್ ಆಫ್ ಪಾಪ್ಯುಲೇಷನ್ ಕೂಡ ಬರೀಬಹುದು, ಅಂದ್ರೆ ಜನಸಂಖ್ಯೆ ಪ್ರಾಮುಖ್ಯತೆ ಏನು ಅಂತ ಬರೀಬಹುದು. ಆರ್ ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್ ಲೈಕ್ ಪಾಪ್ಯುಲೇಷನ್ ಇಸ್ ದ ಮೇನ್ ಅಸೆಟ್ ಆಫ್ ಅ ಕಂಟ್ರಿ ಅಂಡ್ ದಿಸ್ ಅಸೆಟ್ ಆಸ್ ಅ ಸ್ಟೇಟ್ ಫಾರ್ ಕರ್ನಾಟಕ is 6.11 crore with skilled population and ಅದರಿಂದ ಏನೇನ್ ಸಿಗ್ನಿಫಿಕೆನ್ಸ್ ವಿಚ್ ಹೆಲ್ಪ್ಸ್ ಇನ್ GDP ಗ್ರೋತ್. ಈ ತರ ಏನಾದ್ರೂ ಒಂದ್ ಮಧ್ಯದಲ್ಲಿ ಸ್ಟೇಟ್ಮೆಂಟ್, ಯಾಕಂದ್ರೆ ನೀವು ಇಂಟ್ರೊಡಕ್ಷನ್ ಬರೀತಿದ್ದಂಗೆ ಮೇನ್ ಬಾಡಿಗೆ ಹೋಗೋದಕ್ ಮುಂಚೆ ಲಿಂಕಿಂಗ್ ಸ್ಟೇಟ್ಮೆಂಟ್ ಇದ್ರೆ ನಿಮ್ಗೆ ಬಹಳ ಅನುಕೂಲ ಆಗ್ತದೆ. ಲಿಂಕಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಇಂಟ್ರೊಡಕ್ಷನ್ ಮತ್ತೆ ಬಾಡಿ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಬರೀಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲಿಂಕಿಂಗ್ ಸ್ಟೇಟ್ಮೆಂಟ್ ಇಸ್ ಆಲ್ವೇಸ್, ಫಾರ್ ಎಕ್ಸಾಂಪಲ್ ಬ್ಲಾಕ್ ಮನಿ ಏನೋ ಕ್ವಶನ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಐ ಕಮ್ ಬ್ಯಾಕ್ ಟು ದ ಕ್ವಶನ್. ನೀವು ಬ್ಲಾಕ್ ಮನಿ ಅಂದ್ರೆ ಏನು ಅಂತ ಬರೀತೀರಾ. ಅವ್ರು ಏನ್ ಕೇಳಿರ್ತಾರೆ, ವಾಟ್ ಈಸ್ ದ ಸ್ಟೇಟಸ್ ಆಫ್ ಬ್ಲಾಕ್ ಮನಿ ಇನ್ ಇಂಡಿಯಾ ಅಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಬ್ಲಾಕ್ ಮನಿ ಕೇಳಿರ್ತಾರೆ. ನೀವು ಇಲ್ಲಿಗೆ ಹೋಗೋದಕ್ ಮುಂಚೆ ಒಂದ್ ಮಧ್ಯದಲ್ಲಿ ಒಂದು ಸ್ಟೇಟ್ಮೆಂಟ್, ಲಿಂಕಿಂಗ್ ಸ್ಟೇಟ್ಮೆಂಟ್ ಬರೀತೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬ್ಲಾಕ್ ಮನಿ ಇದೆ ಅಂತ ಇರ್ಬೋದು, ಇಲ್ಲ ಅದ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಇರ್ಬೋದು. ಏನಾದ್ರೂ ಒಂದು ಲಿಂಕಿಂಗ್ ಸ್ಟೇಟ್ಮೆಂಟ್ ಕರೆಂಟ್ ಅಫೇರ್ಸ್ ಬರ್ದು ದೆನ್ ಯು ವಿಲ್ ಗೋ ಫಾರ್ ಅ ಬಾಡಿ. ಐ ಆಮ್ ಸೇಯಿಂಗ್ ದಟ್ ಇಂಟ್ರೊಡಕ್ಷನ್ ಬರೆದ ಮೇಲೆ ವೆನ್ ಯು ಗೋ ಬಿಫೋರ್ ಅ ಬಾಡಿ ಆಫ್ ದ ಆನ್ಸರ್, ಒಂದು ಆನ್ಸರ್ ಮುಖ್ಯ ಭಾಗಕ್ಕೆ ಹೋಗೋದಕ್ಕೂ ಮುಂಚೆ ಒಂದು ಲಿಂಕಿಂಗ್ ಸ್ಟೇಟ್ಮೆಂಟ್ ಬರೆಯೋದನ್ನ ಕಲ್ತ್ಕೊಳ್ಳಿ. ಆ ಲಿಂಕಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಕರೆಂಟ್ ಅಫೇರ್ಸ್, ರೈಟ್, ಆರ್ ಅ ಲಿಂಕಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಸಿಗ್ನಿಫಿಕೆನ್ಸ್ ಆಫ್ ಸಮ್ ಕಾನ್ಸೆಪ್ಟ್ ವಿಚ್ ಇಸ್ ಆಸ್ಕ್. ಯಾವ್ದಾದ್ರು ಒಂದು ಒಟ್ನಲ್ಲಿ ಒಂದು ಲಿಂಕಿಂಗ್ ಸ್ಟೇಟ್ಮೆಂಟ್ ಇರ್ಬೇಕು. ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಯು ವಿಲ್ ರೈಟ್ ಅಬೌಟ್ ಅ ಲಿಂಕಿಂಗ್ ಸ್ಟೇಟ್ಮೆಂಟ್. ಸೊ ಗ್ರೋತ್ ಬಗ್ಗೆನೋ ಇಲ್ಲ ಅಂತಂದ್ರೆ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದಲ್ಲಿ
ಸೊ ಕರ್ನಾಟಕ ಅಂತಾನೆ ಅಲ್ಲ, ಇಡೀ ಪಾಪ್ಯುಲೇಷನ್ ಇಂದ ವಾಟ್ ಮೈಟ್ ಬಿ ದ ಸಿಗ್ನಿಫಿಕೆನ್ಸ್, ಒಂದು ಜನಸಂಖ್ಯೆ ಪ್ರಾಮುಖ್ಯತೆ ಏನಿದೆ ಅಂತ ಒಂದ್ 2 ಲೈನ್ ಅಲ್ಲಿ ಬರೆದು 10 ಮಾರ್ಕ್ಸ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ಪೇಜ್ ಇರೋದಿಲ್ಲ. ಇದಿಷ್ಟನ್ನು ನೀವೇನ್ ಬರೀತೀರಾ, ಬರೀ ಸಮ್ 40% ಆಫ್ ಪೇಜ್ ಅಲ್ಲಿ ಇಷ್ಟನ್ನು ಬರೀತೀರಾ. ಪಾಪ್ಯುಲೇಷನ್ ಅಂದ್ರೆ ಏನು, ಸೊ ನಮ್ಮ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಸ್ಟೇಟಸ್ ಯಾವ ತರ ಇದೆ, ಅದಾದ್ಮೇಲೆ ಜನಸಂಖ್ಯಾ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಏನು ಕರ್ನಾಟಕದಲ್ಲಿ, ಇದಿಷ್ಟನ್ನು ಯು ವಿಲ್ ಬಿ ರೈಟಿಂಗ್ ಇನ್ 40%. ಅದಾದ್ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಮೇನ್ ಆನ್ಸರ್. ಅದಾಗಿದ ತಕ್ಷಣನೇ ಯಾಕೆ ಮೇನ್ ಆನ್ಸರ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 10 ಮಾರ್ಕ್ಸ್ ಕೇಳಿರೋದ್ರಿಂದ ಬರೀ 2 ಪೇಜ್ ಇರುತ್ತೆ. ಸ್ಪೇಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವೆನೆವರ್ ಸಿ ದ ಫ್ಯೂ ಪೇಪರ್ಸ್ ಸ್ಟಾರ್ಟಿಂಗ್ ಎಲ್ಲ ಸಫಿಶಿಯಂಟ್ ಆಗಿ ಬರ್ದಿರ್ತಾರೆ, ಸೆಕೆಂಡ್ ಪೇಜ್ ಅಲ್ಲಿ ಕಂಜೆಸ್ಟ್ ಆಗ್ಬಿಟ್ಟಿರುತ್ತೆ. ಆತರ ಆದಾಗ ನಿಮ್ಗೆ H ಪಾಯಿಂಟ್ಸ್ ಗೊತ್ತಿದ್ರು ಬರೆಯಕ್ ಆಗಲ್ಲ. ಸೊ ವೆನ್ ಇಟ್ ಈಸ್ 10 ಮಾರ್ಕ್ಸ್ ಬರೀ ಒಂದು 40% ಅಷ್ಟು ಮಾತ್ರ ಬರೆದು ನೆಕ್ಸ್ಟ್ ಯು ಪ್ಲೀಸ್ ಡೈರೆಕ್ಟ್ಲಿ ಗೋ ವಿತ್ ದ ಕಂಟೆಂಟ್. ಕಂಟೆಂಟ್ ಏನ್ ಬರೀತೀರಾ ಅಂದ್ರೆ ಫಸ್ಟ್ ನೀವು ಮೈನ್ ಕ್ವೆಶನ್ ಅಲ್ಲಿ ನೋಡಿ, ಅವರೇ ಮೈನ್ ಏನ್ ಬರಿಬೇಕು ಅಂತ ಅವರೇ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಚೇಂಜ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಂದ್ರೆ ಜನಸಂಖ್ಯೆ ಬದಲಾವಣೆ ಬಗ್ಗೆ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಚೇಂಜ್ ಇಸ್ ನಥಿಂಗ್ ಬಟ್ ವಾಟ್, ಹೌ ಪಾಪ್ಯುಲೇಷನ್ ಹ್ಯಾಸ್ ಚೇಂಜ್ಡ್ ಇನ್ ಕರ್ನಾಟಕ ಓವರ್ ದ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಕರ್ನಾಟಕದಲ್ಲಿ ಜನಸಂಖ್ಯೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ, ಯಾವ ಆಸ್ಪೆಕ್ಟ್ ಅಲ್ಲಿ ಅಂತ ಅವ್ರು ಕೇಳಿಲ್ಲ. ಸೊ ಯು ಹ್ಯಾವ್ ಟು ಥಿಂಕ್ ಇನ್ ಆಲ್ ದ ಪರ್ಸ್ಪೆಕ್ಟಿವ್. ಫಸ್ಟ್ ಏನ್ ಬರೀತೀರಾ, ಜನಸಂಖ್ಯೆ ಬದಲಾವಣೆ ಅಂದಿದ ತಕ್ಷಣ ಫಸ್ಟ್ ನಮ್ಗೆ ತಲೆಗೆ ಬರುವಂತದ್ದೇನು, ಗ್ರೋತ್, ಡಿಕ್ಲೈನ್. ಜನಸಂಖ್ಯೆ ಹೆಂಗ್ ಬದಲಾವಣೆ ಆಗುತ್ತೆ, ಇಲ್ಲ ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಆಗುತ್ತೆ ಅಂದ್ರೆ ಯು ವಿಲ್ ಬಿ ರೈಟಿಂಗ್ ಅಬೌಟ್ ದ ಚೇಂಜ್ ಆಫ್ ಪಾಪ್ಯುಲೇಷನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇನ್ ಕರ್ನಾಟಕ. ಇಲ್ಲಿ ಚೇಂಜ್ ಕೇಳಿರೋದ್ರಿಂದ ನೀವು ಸ್ಟಾರ್ಟಿಂಗ್ ಬರೀ ಪಾಪ್ಯುಲೇಷನ್ ಅಂದ್ರೆ ಏನು, ಆಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ ಪ್ರಾಮುಖ್ಯತೆ ಏನು ಅಂತ ಅಷ್ಟೇ ಬರೆದು ನೆಕ್ಸ್ಟ್ ಯು ವಿಲ್ ರೈಟ್ ಅಬೌಟ್ ಪಾಪ್ಯುಲೇಷನ್ ಚೇಂಜ್ ಅಂತ ನೀವು ಹೆಡಿಂಗ್ ಬರೀಬೇಕು. ಅಂದ್ರೆ ಜನಸಂಖ್ಯಾ ಬದಲಾವಣೆ, ಪಾಪ್ಯುಲೇಷನ್ ಚೇಂಜ್ ಇನ್ ಕರ್ನಾಟಕ. ಅದಾದ್ಮೇಲೆ ಏನ್ ಬರೀತೀರಾ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಂತ ಬಂದಾಗ ಫಸ್ಟ್ ಯು ವಿಲ್ ಬಿ ರೈಟಿಂಗ್ ಪಾಪ್ಯುಲೇಷನ್ ಗ್ರೋತ್, ಅಂದ್ರೆ ಜನಸಂಖ್ಯೆ ಯಾವ ರೀತಿ ಬದಲಾವಣೆ ಆಯ್ತು ನಮ್ಮ ಕರ್ನಾಟಕದಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೆಕೆಂಡ್ ಥಿಂಗ್ ಯು ವಿಲ್ ರೈಟ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಅಂದ್ರೆ ಪಾಪ್ಯುಲೇಷನ್ ಚೇಂಜ್ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಎಕನಾಮಿಕ್ ಆಸ್ಪೆಕ್ಟ್ ಆಫ್ ಅ ಚೇಂಜ್. ಎಕನಾಮಿಕ್ ಆಸ್ಪೆಕ್ಟ್ ಆಫ್ ಚೇಂಜ್ ಅಂದ್ರೆ ಅವತ್ತಿನ ಜನಸಂಖ್ಯೆ ಎಕನಾಮಿ ಯಾವ ರೀತಿ ಇತ್ತು, ಇವತ್ತಿನ ಜನಸಂಖ್ಯೆ ಎಕನಾಮಿ ಯಾವ ರೀತಿ ಇದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪಾಪ್ಯುಲೇಷನ್ ಚೇಂಜ್ ಅಂತ ಬಂದಾಗ ಅವರು ಪರ್ಸ್ಪೆಕ್ಟಿವ್ಸ್ ಕೊಟ್ಟಿರಲ್ಲ. ನೀವು ಪಾಪ್ಯುಲೇಷನ್ ಚೇಂಜ್ ಅಂದಾಗ ಫಸ್ಟ್ ಯಾವ ರೀತಿ ಬೆಳವಣಿಗೆ ಆಯ್ತು ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಅಂತ ಬರೀತೀರಾ. ಸೆಕೆಂಡ್ ಯು ವಿಲ್ ರೈಟ್ ಎಕನಾಮಿಕ್ ಆಸ್ಪೆಕ್ಟ್ ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ ಮುಂಚೆ 1951ರಲ್ಲಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಆರ್ಥಿಕತೆ ಯಾವ ರೀತಿ ಇತ್ತು, ಯಾವ್ದ್ರ ಮೇಲೆ ಬೇಜರ್ಲಿ ಅವರು ಬೇಸಿಸ್ ಇತ್ತು, ಇವತ್ತಿಗೆ ಅದು ಯಾವ ರೀತಿ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಟು ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಈ ತರ ಬರೀತೀರಾ. ಹೌ ಪಾಪ್ಯುಲೇಷನ್ ಹ್ಯಾಸ್ ಚೇಂಜ್. ಥರ್ಡ್ ಥಿಂಗ್ ಸೋಷಿಯಲ್ ಚೇಂಜ್ ಬಗ್ಗೆ ಬರೀಬಹುದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೋಷಿಯಲ್ ಚೇಂಜ್ ಅಂತಂದ್ರೆ ಅವತ್ತಿನ ಟ್ರೆಡಿಷನಲ್ ಸೋಷಿಯಲ್ ಇಶ್ಯೂಸ್ ಏನಿತ್ತು ಇವತ್ತಿಗೆ ಯಾವ ರೀತಿ ಆ ಪಾಪ್ಯುಲೇಷನ್ ಬದಲಾವಣೆ ಆಗಿದೆ ಅಂತ ಬರೀಬಹುದು. ಯು ಕ್ಯಾನ್ ರೈಟ್ ಅ ಪಾಪ್ಯುಲೇಷನ್ ಚೇಂಜ್. ಸೊ ಈ ಆಸ್ಪೆಕ್ಟ್ಸ್ ಅಲ್ಲಿ ಈ ತರ ಕೆಲವು ಆಸ್ಪೆಕ್ಟ್ಸ್ ಗಳನ್ನ ಗುರುತಿಸ್ಕೊಂಡು ಜನಸಂಖ್ಯೆ ಬದಲಾವಣೆ ಅಂತ ತಗೊಂಡಾಗ ಜನಸಂಖ್ಯೆ ಏನೇ ಬೇರೆ ಬೇರೆ ವಿಚಾರಗಳಲ್ಲಿ ಬದಲಾವಣೆ ಆಗಿರುತ್ತೆ, ಬರೀ ನಂಬರ್ಸ್ ಅಲ್ಲಿ ಮಾತ್ರ ಅಲ್ಲ. ಓಕೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಬದಲಾವಣೆ ಆಗಿರುತ್ತೆ, ವುಮೆನ್ ಸ್ಟೇಟಸ್ ಬದಲಾವಣೆ ಆಗಿರುತ್ತೆ, ಆರ್ಥಿಕತೆ ಅಥವಾ ಎಕನಾಮಿನಲ್ಲಿ ಬದಲಾವಣೆ ಆಗಿರುತ್ತೆ, ಸೋಷಿಯಲ್ ಇಶ್ಯೂಸ್ ನಲ್ಲಿ ಬದಲಾವಣೆ ಆಗಿರುತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ನಲ್ಲಿ ಪಾಪ್ಯುಲೇಷನ್ ಯಾವ ರೀತಿ ಚೇಂಜ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ನೀವು ಬರೀತೀರಾ. ಇಫ್ ಯು ಕ್ಯಾನ್ ಯೂಸ್ ಅ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ 51 ನಲ್ಲಿ ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್, ಇವತ್ತಿಗೆ ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್, ದಟ್ ಈಸ್ ಅ ಚೇಂಜ್. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ಕಲ್ಚರಲ್ ಚೇಂಜ್ ಏನಾಗಿದೆ, ಸಾಂಸ್ಕೃತಿಕವಾಗಿ ಒಂದು ಜನಸಂಖ್ಯೆ ಯಾವ ರೀತಿ ಬದಲಾವಣೆ ಆಗಿದೆ. ಓಕೆ, ಸೊ ಇಲ್ಲ ಅಂತಂದ್ರೆ ಯು ಕ್ಯಾನ್ ರೈಟ್ ರಿಲಿಜಿಯನ್ ವೈಸ್ ತಗೊಳ್ಬಹುದು. ಅವಾಗ ಎಷ್ಟು ಪರ್ಸೆಂಟ್ ಯಾವ ರಿಲಿಜಿಯನ್ ಇತ್ತು, ಇವಾಗ ಪಾಪ್ಯುಲೇಷನ್ ಚೇಂಜ್ ಯಾವ ತರ ಆಗಿದೆ, ಬೇರೆ ಬೇರೆ ಆಸ್ಪೆಕ್ಟ್ಸ್ ಬಗ್ಗೆ ಗುರುತಿಸಬೇಕು. ಪಾಪ್ಯುಲೇಷನ್ ಚೇಂಜ್ ಅಂತ ಬಂದಾಗ ಯು ವಿಲ್ ಬಿ ರೈಟಿಂಗ್ ಸಮ್ 4 ಪಾಯಿಂಟ್ಸ್ ಇನ್ ಪಾಪ್ಯುಲೇಷನ್ ಚೇಂಜ್. ಜನಸಂಖ್ಯಾ ಬದಲಾವಣೆನಲ್ಲಿ ಒಂದು 4 ಪಾಯಿಂಟ್ಸ್ ಬರೀತೀರಾ, ಬೇರೆ ಬೇರೆ ಆಸ್ಪೆಕ್ಟ್ಸ್ ತಗೊಂಡು. ಹೋಪ್ ಇಟ್ಸ್ ಕ್ಲಿಯರ್. ನೀವು ಇದ್ರೊಳಗಡೆ ಮೈನ್ ಕ್ವೆಶನ್ ಅಂತ ಕೇಳಿದಾಗ ಸೊ 10 ಮಾರ್ಕ್ಸ್ ಅಂತ ಕೇಳಿರ್ತಾರಲ್ಲ, ಬರೀ 2 ಪೇಜ್ ಇರುತ್ತೆ. ಸೊ ಒಂದು 40% ಅಷ್ಟು ನೀವೇನ್ ಬರ್ದಿದಿರೋ ಆ 40% ಆದ್ಮೇಲೆ ಇನ್ ಮಿಕ್ಕಿದ 60% ಬಾಕಿ ಇರುತ್ತಲ್ಲ, ಇದ್ರಲ್ಲಿ ಯು ವಿಲ್ ಬಿ ರೈಟಿಂಗ್ ಅಬೌಟ್ ದಟ್ ಪಾಪ್ಯುಲೇಷನ್ ಚೇಂಜ್. ನೆಕ್ಸ್ಟ್ ಪೇಜ್ ತೆಗೆದು ನಿಮ್ಗೆ ಇನ್ನೂ 2 ಟಾಪಿಕ್ಸ್ ಕೊಟ್ಟಿದಾರಲ್ಲ, ಯಾವ್ದು ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್. ಇಟ್ ಈಸ್ ಅ ಜನರಲ್ ಫ್ಯಾಕ್ಚುಯಲ್ ಟಾಪಿಕ್. ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ. ನೀವ್ ಎಲ್ಲಾ ಜಿಲ್ಲೆನೂ ಬರೆಯಕ್ ಆಗಲ್ಲ. ಯು ವಿಲ್ ಬಿ ರೈಟಿಂಗ್ ಸಮ್ ಟಾಪ್ ಡಿಸ್ಟ್ರಿಕ್ಟ್ಸ್, ಮೇಜರ್ಲಿ
ಮೇಜರ್ಲಿ ಯಾವ ಜಿಲ್ಲೆನಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದೆ, ಯಾವ ಜಿಲ್ಲೆನಲ್ಲಿ ಕಡಿಮೆ ಪಾಪ್ಯುಲೇಷನ್ ಬರುತ್ತೆ, ಇಷ್ಟು ಮಾತ್ರ ಬರಿದಂಗೆ ಶಾರ್ಟ್ಲಿ ವಿಲ್ ಬಿ ರೈಟಿಂಗ್ ದ ರೀಸನ್ಸ್ ಫಾರ್ ಹೈ ಪಾಪ್ಯುಲೇಷನ್ ಅಂಡ್ ಲೆಸ್ ಪಾಪ್ಯುಲೇಷನ್. ರೈಟ್, ರೀಸನ್ಸ್ ಫಾರ್ ಹೈ ಪಾಪ್ಯುಲೇಷನ್ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ, ಬೆಳಗಾವಿಲಿ ಜಾಸ್ತಿ ಇದೆ, ಮೈಸೂರಿನಲ್ಲಿ ಜಾಸ್ತಿ ಇದೆ, ದಕ್ಷಿಣ ಕನ್ನಡ ಜಾಸ್ತಿ ಇದೆ. ಯಾಕೆ ಆ ಭಾಗಗಳಲ್ಲಿ ಜಾಸ್ತಿ ಇದೆ ಅಂತ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬರೀಬೇಕು. ಸೊ ಇಲ್ಲಿ ಸ್ಟೂಡೆಂಟ್ಸ್ ಮಾಡೋ ಒಂದು ಮಿಸ್ಟೇಕ್ ಅಂದ್ರೆ ಏನು ಅಂದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ ಆನ್ಸರ್ನ. ದಟ್ ಶುಡ್ ನಾಟ್ ಬಿ ಡನ್. ಅಂದ್ರೆ ಜಾಸ್ತಿ ಗೊತ್ತಿದೆ ಅಂತ ಜಾಸ್ತಿ ಬರೆಯೋದು. ಓಕೆ, ಕೆಲವು ಟಾಪಿಕ್ಸ್ ನಿಮಗೆ ಗೊತ್ತಿರಲ್ಲ ಅಂತ ಅದನ್ನ ಸ್ಕಿಪ್ ಮಾಡೋದು, ಇದನ್ನ ಮಾಡಬಾರ್ದು. ಆವರೇಜ್ ಎಲ್ಲ ಆನ್ಸರ್ ಒಂದೇ ತರ ಇರಬೇಕು. ನಿಮಗ್ ಜಾಸ್ತಿ ಆನ್ಸರ್ ಗೊತ್ತಿದ್ರು ಕೂಡ ಪೇಜ್ ಮ್ಯಾನೇಜ್ಮೆಂಟ್ ನ ನೋಡ್ಕೊಂಡು ಯು ಹ್ಯಾವ್ ಟು ರೆಡ್ಯೂಸ್. ಯು ವಿಲ್ ಬಿ ರೈಟಿಂಗ್ ಸಮ್ 4 ಪಾಯಿಂಟ್ಸ್. ಸೊ 4 to 5 ಪಾಯಿಂಟ್ಸ್. ಒಂದು ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡಾಗ ಫಸ್ಟ್ ಯು ವಿಲ್ ಬಿ ರೈಟಿಂಗ್ ಕರ್ನಾಟಕದಲ್ಲಿ ಸ್ಪೇಷಿಯಸ್ ಪಾಪ್ಯುಲೇಷನ್ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ರೈಟ್. ಸೆಕೆಂಡ್ ಯು ವಿಲ್ ರೈಟ್ ದಟ್ ಮೋರ್ ಪಾಪ್ಯುಲೇಷನ್ ಕ್ಯಾನ್ ಬಿ ಸೀನ್ ಓನ್ಲಿ ಇನ್ ದೀಸ್ ಡಿಸ್ಟ್ರಿಕ್ಟ್ಸ್ ಬಿಕಾಸ್ ಆಫ್ ಅಂತ ಅಲ್ಲೇ ಸ್ಟೇಟ್ಮೆಂಟ್ ಬರೀತೀರಾ. ಥರ್ಡ್ ಸ್ಟೇಟ್ಮೆಂಟ್ ಯು ವಿಲ್ ಬಿ ರೈಟಿಂಗ್ ಲೈಕ್ ಕಡಿಮೆ ಇರೋ ಪಾಪ್ಯುಲೇಷನ್, ಸೊ ಈ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಯು ವಿಲ್ ಬಿ ರೈಟಿಂಗ್ ಆಲ್ಸೋ ದ ರೀಸನ್ಸ್ ಬರೀತೀರಾ. ಓಕೆ, ಸೊ ಫೋರ್ತ್ ಪಾಯಿಂಟ್ ಯು ವಿಲ್ ಬಿ ರೈಟಿಂಗ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ದಿಸ್ ಅನ್ಈವನ್ ಡಿಸ್ಟ್ರಿಬ್ಯೂಷನ್. ಇದನ್ನ ಅವರು ನಿಮ್ಗೆ ಕೇಳಿರಲ್ಲ, ಬಟ್ ಯು ವಿಲ್ ರೈಟ್ ಇಟ್. ಓಕೆ, ಅವ್ರು ಕೇಳಿಲ್ಲ ಅಂತಂದ್ರು 4ನೇ ಪಾಯಿಂಟ್ ಈ ರೀತಿ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಏನ್ ಸಮಸ್ಯೆ ಆಗಬಹುದು ಅಂತ ನೀವು ಬರೀತೀರಾ. ಓಕೆ, ದೇರ್ ಶುಡ್ ಬಿ ಅ ಶಾರ್ಟ್ ಆನ್ಸರ್. ಸಿ ಆಲ್ವೇಸ್ ಕಡಿಮೆ ಪದಗಳಲ್ಲಿ ಜಾಸ್ತಿ ವಿಷಯ ಬರೆಯೋದನ್ನ ಕಲ್ತ್ಕೊಳ್ಬೇಕು. ಓಕೆ, ನೀವು ಒಂದು ಪ್ಯಾರಾ ಬರ್ದಿರ್ತೀರಾ, ಅದು ಒಂದೇ ವಿಚಾರ ಹೇಳ್ತಾ ಇರುತ್ತೆ, ಆ ಒಂದು ವಿಚಾರನ 2 ಲೈನ್ ನಲ್ಲೂ ಬರಿಬಹುದು. ಓಕೆ, ಜಾಸ್ತಿ ಕಂಟೆಂಟ್ ಕಡಿಮೆ ಪದಗಳಲ್ಲಿ ನೀವು ಬರೆದಾಗ ಸ್ಪೇಸ್ ಮ್ಯಾನೇಜ್ಮೆಂಟ್ ಚೆನ್ನಾಗುತ್ತೆ. ಸೆಕೆಂಡ್ ಥಿಂಗ್, ಯು ಕ್ಯಾನ್ ರೈಟ್ ಮೋರ್ ಪಾಯಿಂಟ್ಸ್. ಓಕೆ, ಹೆಚ್ಚು ಪಾಯಿಂಟ್ಸ್ ಗಳನ್ನ ಕೂಡ ನೀವು ಬರಿಬಹುದು, ಜಾಗ ಜಾಸ್ತಿ ಸಾಲದು. ಅಂಡ್ ಟ್ರೈ ಟು ರೈಟ್ ಸಮ್ ಎಕ್ಸಾಂಪಲ್ಸ್ ಟು. ಓಕೆ, ಈಗ ಅಂದ್ರೆ ಎಲ್ಲ ಶಾರ್ಟ್ ಎಕ್ಸಾಂಪಲ್ಸ್ ಎಲ್ಲಾದ್ರೂ ಬರೆಯೋಕಾದ್ರೆ ಬರೀರಿ. ಅಂಡ್ ಥರ್ಡ್, ದೇ ಆರ್ ಆಸ್ಕಿಂಗ್ ಅಬೌಟ್ ಏನ್ ಕೇಳಿದ್ದಾರೆ, ಡಿಮೋಗ್ರಫಿಕ್ ಟ್ರಾನ್ಸಿಷನ್. ಸೊ ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಅಂತಂದ್ರೆ ಜನಸಂಖ್ಯೆ ಪರಿವರ್ತನೆ ಬಗ್ಗೆ ಕೇಳಿದ್ದಾರೆ. ವಾಟ್ ಈಸ್ ಡಿಮೋಗ್ರಫಿಕ್ ಟ್ರಾನ್ಸಿಷನ್? ಜನಸಂಖ್ಯೆ ಪರಿವರ್ತನೆ ಅಂತಂದ್ರೆ ಜನಗಳು ಒಂದೇ ತರ ಇಲ್ಲ, ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ. ಯಾವ್ಯಾವ ರೀತಿ ಬದಲಾವಣೆ ಆಗಿರಬಹುದು, ದಟ್ ಈಸ್ ಜನಸಂಖ್ಯೆ ಪರಿವರ್ತನೆ. ನಮ್ ಕರ್ನಾಟಕದಲ್ಲೇ ಆದ್ರೂನು ಸಿ ಪಾಪ್ಯುಲೇಷನ್ ಚೇಂಜ್ ಮತ್ತೆ ಪಾಪ್ಯುಲೇಷನ್ ಇದು ಡಿಮೋಗ್ರಫಿಕ್ ಟ್ರಾನ್ಸಿಷನ್. ಪಾಪ್ಯುಲೇಷನ್ ಅನ್ನೋ ಪದ ಅಲ್ಲಿ ಕೊಟ್ಟಿದ್ದಾರೆ, ಡಿಮೋಗ್ರಫಿ ಅನ್ನೋ ಪದ ಇಲ್ಲಿ ಕೊಟ್ಟಿದ್ದಾರೆ. ಡಿಮೋಗ್ರಫಿಕ್ ಟ್ರಾನ್ಸಿಷನ್ ವಿಲ್ ಬಿ ಮೋರ್ ಟುವರ್ಡ್ಸ್ ರೀಸೆಂಟ್ ಕಂಟೆಂಪರರಿ ಚೇಂಜಸ್, ಯಾವ್ಯಾವ ರೀತಿ ಟ್ರಾನ್ಸಿಷನ್ ಆಗ್ತಾ ಇದೆ ಇವತ್ತಿನ ಪಾಪ್ಯುಲೇಷನ್ ಅಂತ ಹೇಳಿ. ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ತಗೊಂಡ್ರೆ ಯು ಕ್ಯಾನ್ ರೈಟ್ ದಟ್ ಲಿಟ್ರಸಿ ರೇಟ್ ತಗೊಂಡ್ ಬರ್ಬೋದು ಇಲ್ಲಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಬದಲಾವಣೆ ಆಗಿದೆ ಅಂತಂದ್ರೆ ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಇವತ್ತು ಯಾವ ರೀತಿ ಆಗಿದೆ. ನೌ ಡಿಮೋಗ್ರಫಿ ಈಸ್ ಗೆಟಿಂಗ್ ಮೋರ್ ಟ್ರಾನ್ಸಿಷನ್ ಡ್ಯೂ ಟು ಸ್ಕಿಲ್ಫುಲ್ ಡಿಮೋಗ್ರಫಿ. ರೈಟ್, ಕೌಶಲ್ಯ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ. ಮೋರ್ ಲಿಟ್ರೇಟ್ ಡಿಮೋಗ್ರಫಿ, ಲಿಟ್ರೇಟ್ ಅಂತಂದಾಗ ಸಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಇವತ್ತಿಗೆ. ಸೊ ಈ ರೀತಿ ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ. ದಟ್ ಈಸ್ ಹೌ ಡಿಮೋಗ್ರಫಿ ಇಸ್ ಬೀಂಗ್ ಚೇಂಜ್. ರೈಟ್, ಅದೇ ತರ ಕಾಸ್ಟ್ ಬೇಸ್ಡ್ ಸೊಸೈಟಿಯಿಂದ ಕಾಸ್ಟ್ಲೆಸ್ ಸೊಸೈಟಿಗೆ ಅಥವಾ ಪಾಪ್ಯುಲೇಷನ್ಗೆ ಟರ್ನ್ ಆಗ್ತಿದೆ ಅಂತ ಇರಬಹುದು. ರೈಟ್, ಟ್ರೆಡಿಷನಲ್ ಫೋರ್ಸಸ್ ಇಂದ ಮಾಡರ್ನೈಸೇಷನ್ ಫೋರ್ಸ್ಗೆ ಅಂದ್ರೆ ಆಧುನೀಕರಣ ಆಗ್ತಾ ಇರುವಂತಹ ಜನಸಂಖ್ಯೆಯನ್ನ ನಾವು ನೋಡಬಹುದು. ಸೊ ಈ ರೀತಿ ಟ್ರಾನ್ಸಿಷನ್ ಯಾವ ರೀತಿ ಆಗ್ತಿದೆ, ಡಿಮೋಗ್ರಫಿಕ್ ಟ್ರಾನ್ಸಿಷನ್, ಯು ಕ್ಯಾನ್ ಸಿ ದಟ್. ಓಕೆ, ಸೊ ಇದೆಲ್ಲದ್ರಲ್ಲೂ ಕಂಟೆಂಟ್ ಗಿಂತ ಐ ಜಸ್ಟ್ ವಾಂಟ್ ಟು ಸೇ ಕಂಟೆಂಟ್ ಗಿಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸ್ಪೇಸ್ ಮ್ಯಾನೇಜ್ಮೆಂಟ್, ಕರೆಂಟ್ ಅಫೇರ್ಸ್. ರೈಟ್, ಇದು ಪಾಪ್ಯುಲೇಷನ್ ಆಗಿರೋದ್ರಿಂದ ನಿಮ್ಗಂತ ಕರೆಂಟ್ ಅಫೇರ್ಸ್ ಇರೋದಿಲ್ಲ. ಬಟ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಾಗ ಎಷ್ಟು ಏನ್ ಬರೀತೀರಾ ಅಲ್ಲ, ಪ್ರೆಸೆಂಟೇಶನ್ ಯಾವ ತರ ಇರುತ್ತೆ ಒಂದು. ಓಕೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸ್ಬೇಕು. ಇವ್ಯಾಲ್ಯೂಯೇಟರ್ಸ್ ಆನ್ಸರ್ಗೋಸ್ಕರ ಹುಡುಕಾಡಬಾರ್ದು. ನೀವೇನ್ ಬರ್ದಿದ್ದೀರಾ ಅನ್ನೋದು ಅವ್ರಿಗೆ ಪೇಪರ್ ನೋಡ್ತಿದ್ದಂಗೆ ಅರ್ಥ ಆಗ್ಬೇಕು. ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ಸೆಕೆಂಡ್ ಥಿಂಗ್ ಈಸ್ ಪಾಯಿಂಟ್ಸ್ 3-4 ಲೈನ್ ಒಂದೇ ಪಾಯಿಂಟ್ ಬರಿಬಾರ್ದು. ದಟ್ ಈಸ್ ಅ ಬ್ಯಾಡ್ ಸ್ಕಿಲ್ಸ್. ಅಂದ್ರೆ ಒಂದು ಪಾಯಿಂಟ್ ನೀವು ಬರಿತಿದ್ದೀರಾ, ದ ಪಾಯಿಂಟ್ ಶುಡ್ ನಾಟ್ ಲುಕ್ ಲೈಕ್ ಅ ಪ್ಯಾರಾಗ್ರಾಫ್. ರೈಟ್, ಎನಿ ಪಾಯಿಂಟ್ ಮ್ಯಾಕ್ಸಿಮಮ್ 2 ಲೈನ್ಸ್, ಅದಕ್ಕಿಂತ ಜಾಸ್ತಿ ಲೆಂತಿ ಪಾಯಿಂಟ್ಸ್ ಬರಿಬಾರ್ದು. ಓಕೆ, ಅಂಡ್ ಥರ್ಡ್ ಪಾಯಿಂಟ್, ಒಂದೇ ಪಾಯಿಂಟ್ ನಲ್ಲಿ ಜಾಸ್ತಿ ಕಂಟೆಂಟ್ ಹಾಕೋದಕ್ಕಿಂತ ಯು ಶುಡ್ ರೈಟ್ ಮೋರ್ ನಂಬರ್ ಆಫ್ ಪಾಯಿಂಟ್ಸ್ ವಿತ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬೇರೆ ಬೇರೆ ವಿಚಾರಗಳನ್ನ ಹೇಳೋ ಅಂತ ಜಾಸ್ತಿ ಪಾಯಿಂಟ್ಸ್ ನ ಬರೀಬೇಕು. ಅಂಡ್ ಫೋರ್ತ್, ವೆನೆವರ್ ಯು ಸ್ಟಾರ್ಟ್ ದ ಆನ್ಸರ್, ಬಿಫೋರ್ ಯು ಸ್ಟಾರ್ಟ್ ಅ ಆನ್ಸರ್, ನಿಮ್ಗೆ ಎಷ್ಟು ಗೊತ್ತಿದೆ, ಅವ್ರು ಎಷ್ಟು ಕೇಳ್ತಾ ಇದ್ದಾರೆ, ನಾನು ಎಷ್ಟು ಬರೀಬೇಕು ಅನ್ನೋ ಇಮ್ಯಾಜಿನೇಷನ್ ನಿಮ್ಗೆ ಇರಬೇಕು. ಓಕೆ, ಅಂಡ್ ಫಿಫ್ತ್ ಈಸ್ ಯು ಡಿವೈಡ್ ದ ಪಾಯಿಂಟ್ಸ್ ಟು ಆಲ್ ದ ಆಸ್ಪೆಕ್ಟ್ಸ್. ರೈಟ್, ಎಕನಾಮಿ ಬಗ್ಗೆನೇ 2 ಪಾಯಿಂಟ್ ಬರೆಯೋದು,
ಸೋಷಿಯಲ್ ಇಶ್ಯೂಸ್ ಬಗ್ಗೆನೇ 2 ಪಾಯಿಂಟ್ ಬರೆಯೋದು ಮಾಡಬಾರ್ದು. ಒಂದು ಸಬ್ಜೆಕ್ಟ್ ಒಂದೇ ಪಾಯಿಂಟ್, ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದೇ ಪಾಯಿಂಟ್ ಅಂದ್ರೆ ಅವಾಗ ನೀವೇನ್ ಮಾಡ್ತೀರಾ, ಕಡಿಮೆ ಕಂಟೆಂಟ್ ಅಲ್ಲಿ ಜಾಸ್ತಿ ನಿಮಗೆ ಗೊತ್ತು ಅಂತ ನೀವು ತೋರಿಸ್ತಾ ಇರ್ತೀರಾ. ದಟ್ ಶುಡ್ ಬಿ ಡನ್, ರೈಟ್? ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲಾನು ಪ್ಲೀಸ್ ಯೂಸ್ ಕರೆಂಟ್ ಅಫೇರ್ಸ್, ರೈಟ್? ರೀಸೆಂಟ್ ಆಗಿ ಯಾವ್ದಾದ್ರು ಸ್ಕೀಮ್ಸ್ ಆಗಿರ್ಬೋದು, ನೀವಿಲ್ಲ ಕೆಲವು ವಿಚಾರಗಳನ್ನ ಕೇಳಿರ್ಬಹುದು. ಸೊ ಇದನ್ನ ಇಲ್ಲ ಯಾವ್ದಾದ್ರು ಸರ್ವೆ ರೆಕಾರ್ಡ್ಸ್ ಅಲ್ಲಿ ಓದಿರ್ತೀರಾ, ರೈಟ್? ಸೊ ಈ ವಿಚಾರಗಳನ್ನ ಸಣ್ಣದಾಗಿ ಕರೆಂಟ್ ಅಫೇರ್ಸ್, ಈ ಕರೆಂಟ್ ಅಫೇರ್ಸ್ ನ 4 ಲೈನ್ ಬರೆಯೋದು ಇವೆಲ್ಲ ಮಾಡಬಾರ್ದು. ಶುಡ್ ಯೂಸ್ ಅ ಸ್ಮಾಲ್ ಕರೆಂಟ್ ಅಫೇರ್ಸ್. ಓಕೆ, ಸ್ಪೇಸ್ ಮ್ಯಾನೇಜ್ಮೆಂಟ್ ಆಸ್ ಐ ಸೆಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 15 ಮಾರ್ಕ್ಸ್ ಆದ್ರೆ ಎಷ್ಟು ಬರೀಬೇಕು, 10 ಮಾರ್ಕ್ಸ್ ಆದ್ರೆ ಎಷ್ಟು ಬರೀಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಕೇಳಿರೋ ಅಂತ ಮೇನ್ ಬಾಡಿಗೆ ಅವ್ರು ಕೇಳಿರ್ತಾರಲ್ಲ ಕಾನ್ಸೆಪ್ಟ್ಸ್, ಆ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಗ್ಬೇಕು. ಇಲ್ಲಿ ಏನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ಚೇಂಜ್ ಬಗ್ಗೆ ಬರೀತೀರಾ, ಆಮೇಲೆ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬರೀತೀರಾ, ಪಾಪ್ಯುಲೇಷನ್ ಡಿಮೋಗ್ರಫಿಕ್ ಟ್ರಾನ್ಸಿಷನ್ ಬಗ್ಗೆ ಬಿಟ್ಬಿಡ್ತೀರಾ. ಆ ತರ ಮಾಡಬಾರ್ದು. ಅವ್ರು ಎಷ್ಟು ಕೇಳಿದಾರೋ ಅಷ್ಟು ಕವರ್ ಆಗ್ಬೇಕು. ಅಂಡ್ ಅಟ್ ಲಾಸ್ಟ್ ಆಲ್ವೇಸ್ ಯು ಶುಡ್ ರೈಟ್ ಅ ಕನ್ಕ್ಲೂಷನ್, ರೈಟ್? ನೀವು ಎಷ್ಟೇ ಬರ್ದಿರ್ಬೋದು ಆನ್ಸರ್ ನ, ಕನ್ಕ್ಲೂಷನ್ ಬರೀಬೇಕು. ವೆನ್ ಯು ಡೋಂಟ್ ರೈಟ್ ಅ ಕನ್ಕ್ಲೂಷನ್ ಇಟ್ ಇಂಡಿಕೇಟ್ಸ್ ದಟ್ ದ ಆನ್ಸರ್ ಈಸ್ ಇನ್ಕಂಪ್ಲೀಟ್. ನಿಮ್ಗೆ ಇನ್ನೂ ಏನೋ ಬರೆಯೋದಿತ್ತು, ನೀವು ಬರ್ದಿಲ್ಲ ಅಂತ ಅದು ಇಂಡಿಕೇಟ್ ಮಾಡ್ದಂಗ ಆಗುತ್ತೆ. ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಬರ್ದು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಲೇಬೇಕು. ಫಾರ್ ಸ್ಟ್ರಕ್ಚರ್ ದೇರ್ ವಿಲ್ ಬಿ ಮಾರ್ಕ್ಸ್. ಇಟ್ಸ್ ಕ್ಲಿಯರ್? ಸೊ ಈ ರೀತಿ ಯು ಗೋ ವಿತ್ ದ ಸ್ಟ್ರಕ್ಚರ್. ಅವ್ರು ಏನ್ ಕೇಳಿದಾರೆ, ಫಸ್ಟ್ ಯು ಪ್ಲೀಸ್ ಸಿ ದ ಡಿಮಾಂಡ್ ಆಫ್ ಅ ಕ್ವೆಶನ್, ಆಮೇಲೆ ಯು ಕ್ಯಾನ್ ಗೋ ವಿತ್ ದ ಫ್ಲೋ. ಒಂದು ಇಂಟ್ರೊಡಕ್ಷನ್ ಇರಬೇಕು, ಹಾಗೆ ಯು ಶುಡ್ ಹ್ಯಾವ್ ಸಮ್ ಬಾಡಿ ಅಂಡ್ ಯು ಶುಡ್ ಹ್ಯಾವ್ ಅ ಕನ್ಕ್ಲೂಷನ್. ಓಕೆ, ಸೊ ಅದೇ ತರ ಇಫ್ ಯು ಗೋ ವಿತ್ ಸಮ್ ಅದರ್ ಕ್ವೆಶನ್, ಫ್ಯಾಕ್ಚುಯಲ್ ಅಲ್ಲದಂಗೆ ಯು ಗೋ ವಿತ್ ಸಮ್ mention the advantages of, second question, mention the advantages of the cultivation of millets, because of which the year 2023 was declared as, International Year of Millets by United Nations. ಸಿರಿಧಾನ್ಯಗಳ ಕೃಷಿಯ ಅನುಕೂಲಗಳನ್ನು ತಿಳಿಸಿ. ಈ ಕಾರಣದಿಂದಾಗಿ 2023ನೇ ವರ್ಷವನ್ನು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಿಸಿತು. ಅಂದ್ರೆ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂತ 2023 ವಾಸ್ ರೆಕಗ್ನೈಸ್ಡ್ ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ರು ಯುನೈಟೆಡ್ ನೇಷನ್ಸ್ ನವರು. ಇದನ್ನ ಯಾಕೆ ಘೋಷಣೆ ಮಾಡಿದ್ರು ಅಂದ್ರೆ ಕೆಲವು ಇದು ಅಡ್ವಾಂಟೇಜಸ್ ಇದಾವೆ. ಅಂದ್ರೆ ಸಿರಿಧಾನ್ಯಗಳದ ಕೆಲವು ಇದು ಅಡ್ವಾಂಟೇಜಸ್ ಅಂತಂದ್ರೆ ಅನುಕೂಲಗಳಿದಾವೆ. ಆ ಅನುಕೂಲಕ್ಕೋಸ್ಕರ ಇದನ್ನ ಅಂತಾರಾಷ್ಟ್ರೀಯ ವರ್ಷ ಅಂತ ಮಾಡಿದ್ರು. ಅದ್ರ ಅಡ್ವಾಂಟೇಜಸ್ ಏನೇನು ಅಂತ ಕೇಳಿದ್ದಾರೆ. ಅಡ್ವಾಂಟೇಜಸ್ ಏನು ಅಂತ ಕೇಳೋದಕ್ ಮುಂಚೆ ಯು ವಿಲ್ ಬಿ ರೈಟಿಂಗ್ ಇಂಟ್ರೊಡಕ್ಷನ್ ಏನ್ ಬರೀತೀರಾ, ಯು ವಿಲ್ ಬಿ ರೈಟಿಂಗ್ ವಾಟ್ ಆರ್ ಮಿಲೆಟ್ಸ್ ಅಂದ್ರೆ ಏನು ಅಂತ ಬರೀತೀರಾ. ಸೆಕೆಂಡ್ ಯು ವಿಲ್ ರೈಟ್ ಇಂಡಿಯಾ ಈಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್ ಅಂತಾನೋ, ಸೊ ಎಷ್ಟು ಟನ್ಗಳಷ್ಟು ಮಿಲೆಟ್ಸ್ ಉತ್ಪಾದನೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅಂತನೋ. ಸೊ ಯು ಕ್ಯಾನ್ ರೈಟ್ ದಟ್. ಓಕೆ, ಅದನ್ನ ಬರೀಬಹುದು. ಅಂಡ್ ನೆಕ್ಸ್ಟ್ ಯು ವಿಲ್ ರೈಟ್ ವಾಟ್ ಆಸ್ ದ ಸ್ಟೇಟಸ್ ಆಫ್ ಮಿಲೆಟ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಸಿರಿಧಾನ್ಯಗಳನ್ನ ನಮ್ಮ ಭಾರತ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಯು ಕ್ಯಾನ್ ರೈಟ್ ಒನ್ ಲಿಂಕ್ ಸ್ಟೇಟ್ಮೆಂಟ್ ಏನಂತ. ಸೊ ಮಿಲೆಟ್ಸ್ ನ ಯಾವ ಕಂಡೀಷನ್ ಅಲ್ಲಿ ಬೆಳೀತಾರೆ ಅಂತ ಬರೀಬಹುದು. ಸೊ ಆಸ್ ಅ ಲಿಂಕಿಂಗ್ ಸ್ಟೇಟ್ಮೆಂಟ್, ಯಾವ ಟೆಂಪರೇಚರ್, ಯಾವ ರೈನ್ಫಾಲ್ ನಲ್ಲಿ ಬೆಳೀತಾರೆ. ನಮ್ಮ ಇಂಡಿಯಾದಲ್ಲಿ ಆವರೇಜ್ ರೈನ್ಫಾಲ್ ಇಸ್ 123 ಸೆಂಟಿಮೀಟರ್ ಆವರೇಜ್. ಸೊ ಇಷ್ಟಿರೋದ್ರಿಂದ ಹೆಚ್ಚು ಪ್ರದೇಶ ಡ್ರೈ ಫಾರ್ಮಿಂಗ್ ಗೆ ಸೂಕ್ತವಾಗಿದೆ. ಸೊ ಇಲ್ಲಿ ಶುಷ್ಕ ಬೇಸಾಯ ಮಾಡೋದ್ರಿಂದ ಆಸ್ ಇಟ್ ಈಸ್ ಗುಡ್ ಫಾರ್ ಡ್ರೈ ಫಾರ್ಮಿಂಗ್, ನಾವು ಮಿಲೆಟ್ಸ್ ನ ಜಾಸ್ತಿ ಬೆಳಿಬಹುದು. ಹಾಗೆ ಅತಿ ಹೆಚ್ಚು ನಾವು ಮಿಲೆಟ್ಸ್ ನ ಬೆಳೀತಾ ಇದೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಸಿರಿಧಾನ್ಯಗಳನ್ನ ನಾವು ಇಂಡಿಯಾದಲ್ಲಿ ಬೆಳಿತಿದೀವಿ. ಓಕೆ, ದಟ್ ಯು ವಿಲ್ ಬಿ ರೈಟಿಂಗ್. ಅಂಡ್ ನೆಕ್ಸ್ಟ್ ಯು ವಿಲ್ ರೈಟ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಮಿಲೆಟ್ಸ್. ಬೇಸಿಕ್ ಕ್ವೆಶನ್ ಅದ್ರ ಮೇಲೆ ಇರೋದು. ಒಂದು 10 ಮಾರ್ಕ್ಸ್ ಕೇಳಿದಾರೆ ಅಂದ್ರೆ ಇದನ್ನೊಂದು ಒಂದು ಅರ್ಧ ಪೇಜ್ ನೀವು ಈಗ ಏನ್ ಹೇಳಿದ್ನೋ ಅದು ಇಂಟ್ರೊಡಕ್ಷನ್ ಬರ್ದು ಸ್ಟೇಟಸ್ ಯಾವ ರೀತಿ ಇದೆ ನಮ್ಮ ಇಂಡಿಯಾದಲ್ಲಿ, ಯಾವ್ಯಾವ ಮಿಲೆಟ್ಸ್ ನಾವು ಬೆಳಿತಿದೀವಿ, ಆಲ್ಮೋಸ್ಟ್ ಯಾವ್ಯಾವ ರಾಜ್ಯಗಳಲ್ಲಿ ನಾವು ಮಿಲೆಟ್ಸ್ ನ ಬೆಳಿತೀವಿ, ಮೇಜರ್ ಸ್ಟೇಟ್ಸ್ ಎಲ್ಲೆಲ್ಲಿ ಬೆಳಿತೀವಿ ಅಂತ ಬರ್ದು ಆಮೇಲೆ ಯು ವಿಲ್ ರೈಟ್ ಅಡ್ವಾಂಟೇಜಸ್ ಆಫ್ ಮಿಲೆಟ್ಸ್. ಸೊ ಮಿಲೆಟ್ಸ್ ಅಡ್ವಾಂಟೇಜಸ್ ಏನೇನ್ ಬರೀತೀರಾ, ವೇರಿಯಸ್ ಅಡ್ವಾಂಟೇಜಸ್. ಫಾರ್ ಎಕ್ಸಾಂಪಲ್ ಹೆಲ್ತ್ ಅಡ್ವಾಂಟೇಜಸ್ ಇರುತ್ತೆ. ಸೊ ಹೆಲ್ತ್ ಅಡ್ವಾಂಟೇಜಸ್ ಅಂತ ತಗೊಂಡಾಗ ಯು ವಿಲ್ ಹ್ಯಾವ್ ಗ್ಲೈಕೋಜನ್ ಕಂಟೆಂಟ್ ಕಡಿಮೆ ಇರೋದು, ಗ್ಲೈಸಮಿಕ್ ಕಂಟೆಂಟ್ ಕಡಿಮೆ ಇರೋದಿರ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ,
ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಮ್, ಜಿಂಕ್, ಪೊಟ್ಯಾಷಿಯಮ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ರಾಗಿ ಕನ್ಸಿಸ್ಟ್ ಆಫ್ ಕ್ಯಾಲ್ಸಿಯಂ ಅಂತಾನೋ ಇಲ್ಲ ಐರನ್ ಅಂತಾನೋ, ಈ ತರ ಯು ವಿಲ್ ರೈಟ್ ಯುವರ್ ಓನ್ ಅಡ್ವಾಂಟೇಜಸ್. ಇಲ್ಲೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಬರೀ ಹೆಲ್ತ್ ಅಡ್ವಾಂಟೇಜಸ್ ಮಾತ್ರ ಬರೀತಾರೆ. ಸಿ ಅಡ್ವಾಂಟೇಜಸ್ ಅಂತ ಅಂದಾಗ ಇಟ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡ್ವಾಂಟೇಜಸ್, ಬಟ್ ಡೆಫಿನೆಟ್ಲಿ ಹೆಲ್ತ್ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಇಟ್ ಈಸ್ ಗುಡ್ ಇನ್ ಫೈಬರ್, ಇಟ್ ಈಸ್ ಗುಡ್ ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇಟ್ ಈಸ್ ಗುಡ್ ಇನ್ ಲೆಸ್ ಗ್ಲೈಸಮಿಕ್ ಕಂಟೆಂಟ್, ಡಯಾಬಿಟಿಕ್ ಪೇಷಂಟ್ಸ್ ಒಳ್ಳೇದು, ಹಾರ್ಟ್ ಪೇಷಂಟ್ಸ್ ಒಳ್ಳೇದು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ಇದೆಲ್ಲ ನೀವು ಬರೀತೀರಾ. ಆಮೇಲೆ ಯು ವಿಲ್ ರೈಟ್ ಅದರ್ ಅಡ್ವಾಂಟೇಜಸ್ ಯು ಆಲ್ಸೋ ಹ್ಯಾವ್, ಬಿಕಾಸ್ ಆಸ್ ಮೆಜಾರಿಟಿ ಆಫ್ ದ ಏರಿಯಾ ಆಫ್ ಇಂಡಿಯಾ ಈಸ್ ಡ್ರೈ ರೀಜನ್, ನಾವು ಹೆಚ್ಚು ಈ ಬೆಳೆನ ಬೆಳಿಬಹುದು ಇನ್ ಆಸ್ ಅ ರೈನ್ ಫೆಡ್ ಕ್ರಾಪಿಂಗ್, ಮಳೆ ಆಧಾರಿತ ಬೆಳೆಯಾಗಿ ಇದನ್ನ ಜಾಸ್ತಿ ಬೆಳಿಬಹುದು ಅಂತ ಬರೀಬಹುದು. ಹಾಗೆ ಯು ವಿಲ್ ಬಿ ರೈಟಿಂಗ್ ದಟ್ ಇಟ್ ಹೆಲ್ಪ್ಸ್ ಇನ್ ಎಕನಾಮಿಕ್ ಗ್ರೋತ್ ಆಫ್ ಫಾರ್ಮರ್ಸ್, ಆ ತರ ಬರೀಬಹುದು. ಇದ್ರ ಅಡ್ವಾಂಟೇಜಸ್ ಏನು ಅಂತ ಬರೀತೀರಾ. ಸಿ ವೆನ್ ಎವರ್ ದೇ ಆಸ್ಕ್ ಅಬೌಟ್ ಅಡ್ವಾಂಟೇಜಸ್, ಅವ್ರು ಕೇಳಿಲ್ಲ ಅಂತಂದ್ರೂ ಡಿಸ್ಅಡ್ವಾಂಟೇಜಸ್ ನೀವು ಬರೀಬೇಕು. ಓಕೆ, ಬಟ್ ಮೇಜರ್ ಬಾಡಿ ಏನಿರುತ್ತೆ ಅಡ್ವಾಂಟೇಜಸ್ ಇರುತ್ತೆ. ಅವರು ಅಡ್ವಾಂಟೇಜಸ್ ಬಗ್ಗೆನೇ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ದೇವ್ ಆಸ್ಟ್ ಲೈಕ್ ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ದ ಕಲ್ಟಿವೇಶನ್ ಆಫ್ ಮಿಲ್ಲೆಟ್ಸ್. ಓಕೆ, ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಲ್ಲಿ ಏನೇನ್ ಅನುಕೂಲಗಳಾಗುತ್ತೆ ಅಂತ. ಏನೇನ್ ಅನುಕೂಲ ಆಗುತ್ತೆ? ಒಂದು, ಎಕನಾಮಿ ಆಫ್ ಫಾರ್ಮರ್ ವಿಲ್ ಇನ್ಕ್ರೀಸ್, ರೈತರ ಆರ್ಥಿಕತೆ ಜಾಸ್ತಿ ಆಗುತ್ತೆ. ಸೆಕೆಂಡ್, ನಮ್ಮಲ್ಲಿ ಹೆಚ್ಚಾಗಿ ಡ್ರೈ ಫಾರ್ಮಿಂಗ್ ಇರೋದ್ರಿಂದ, ಆ ತರ ಕ್ಲೈಮೆಟಿಕ್ ಕಂಡೀಷನ್ ಇರೋದ್ರಿಂದ, ಸೊ ಡೈವರ್ಸಿಫಿಕೇಶನ್ ಆಫ್ ಕ್ರಾಪ್ಸ್, ಸೊ ವಿವಿಧವಾದಂತಹ ಬೆಳೆಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಥರ್ಡ್, ಹೆಲ್ತ್ ಇಂಪ್ಯಾಕ್ಟ್ಸ್ ಚೆನ್ನಾಗಿದೆ ಒಂದು ಈ ಮಿಲ್ಲೆಟ್ಸ್ದು. ಅಂಡ್ ಫೋರ್ತ್, ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿ ವಿ ಕ್ಯಾನ್ ಆಲ್ಸೋ ಗೆಟ್ ಸಮ್ ಕೈಂಡ್ ಆಫ್ GDP ಇನ್ಕ್ರೀಸ್, ಇದನ್ನ ಬರೀಬಹುದು, ರೈಟ್? ಸೊ ಈ ತರ ಯು ಕ್ಯಾನ್ ರೈಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಡ್ವಾಂಟೇಜಸ್ ಆಫ್ ಕಲ್ಟಿವೇಶನ್ ಆಫ್ ಮಿಲ್ಲೆಟ್ಸ್. ಸೊ ಮಿಲ್ಲೆಟ್ಸ್ ಬೆಳೆದ್ರೆ ಏನೇನ್ ಅಡ್ವಾಂಟೇಜಸ್ ಆಗುತ್ತೆ, ದಟ್ ಶುಡ್ ಬಿ ದ ಮೇನ್ ಬಾಡಿ, ನೀವು ಅದನ್ನ ಬರೀತೀರಾ. ಅವ್ರು ಕೇಳಿಲ್ಲ ಅಂದ್ರು ವೆನ್ ಎವರ್ ದೇ ಆರ್ ಆಸ್ಕಿಂಗ್ ಅಡ್ವಾಂಟೇಜಸ್ ಯು ಹ್ಯಾವ್ ಟು ರೈಟ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಅನ್ನೋ ಪದ ಬಂತು ಅಂದ ಮೇಲೆ ಡಿಸ್ಅಡ್ವಾಂಟೇಜ್ ನೀವು ಬರೀಲೇಬೇಕು. ಬಟ್ ಅಡ್ವಾಂಟೇಜಸ್ ಅಂತ ಏನ್ ಕಂಟೆಂಟ್ ಕೊಟ್ಟಿದಾರೋ ದಟ್ ಶುಡ್ ಬಿ ಯುವರ್ ಮೇನ್ ಪಾರ್ಟ್. ನೀವು ಜಾಸ್ತಿ ಫೋಕಸ್ ಯಾವ್ದಕ್ ಮಾಡಿರ್ತೀರಾ? ಅಡ್ವಾಂಟೇಜಸ್ಗೆ ಮಾಡಿರ್ತೀರಾ, ಒಂದು ಇಂಟ್ರೊಡಕ್ಷನ್ ಮಾಡಿರ್ತೀರಾ, ಒಂದು ಅಡ್ವಾಂಟೇಜಸ್ ಮಾಡಿರ್ತೀರಾ. ಡಿಸ್ಅಡ್ವಾಂಟೇಜಸ್ ಬರೀ ಒಂದ್ 4 ಪಾಯಿಂಟ್ಸ್ ಬರುದ್ರು ಯು ಹ್ಯಾವ್ ಟು ರೈಟ್, ರೈಟ್? ಸೊ ಮಿಲೆಟ್ಸ್ ಡಿಸ್ಅಡ್ವಾಂಟೇಜಸ್ ಏನು? ಫಾರ್ ಎಕ್ಸಾಂಪಲ್ ನಮ್ ಇಂಡಿಯಾ ಕಂಪೇರ್ ಮಾಡಿದ್ರೆ MSP ಇಲ್ಲ, MSP ಕೊಡಲ್ಲ, ಸೊ ಅದಕ್ಕೆ ರೈತರು ಜಾಸ್ತಿ ಬೆಳೆಯೋದಿಲ್ಲ, ರೈಟ್? ಯು ಡೋಂಟ್ ಹ್ಯಾವ್ ಗುಡ್ ಪ್ರೈಸಿಂಗ್, ದೇ ಡೋಂಟ್ ಹ್ಯಾವ್ ಗುಡ್ ಎಕನಾಮಿಕ್ ರಿಟರ್ನ್ಸ್ ಇರ್ಬೋದು. ಈ ತರ ಯು ಹ್ಯಾವ್ ಟು ರೈಟ್ ಸಮ್ ಡಿಸ್ಅಡ್ವಾಂಟೇಜಸ್. ಅಂಡ್ ನಮ್ಮಲ್ಲಿ ಕಡಿಮೆ ಬಳಕೆ ಆಗ್ತಾ ಇದೆ ಬಿಕಾಸ್ ಇಟ್ ಇಸ್ ನಾಟ್ ಅ ಟೇಸ್ಟಿ ಫುಡ್. ಅಫ್ ಕೋರ್ಸ್ ಮಿಲೆಟ್ಸ್ ಇಸ್ ನಾಟ್ ಟೇಸ್ಟಿ ಫುಡ್ ಅಂಡ್ ವಿ ಡೋಂಟ್ ಹ್ಯಾವ್ ಅವೇರ್ನೆಸ್. ಯಾಕೆ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಜೊತೆನಲ್ಲಿ ಯಾಕೆ ಇದನ್ನ ಜಾಸ್ತಿ ಜನ ಬಳಸ್ತಾ ಇಲ್ಲ, ಇದನ್ನು ಕೂಡ ಬರೀತೀರಾ. ಅಂದ್ರೆ ಇದ್ರ ಅನಾನುಕೂಲ ಅನ್ನೋದಕ್ಕಿಂತ ಮಿಲೆಟ್ಸ್ ಅಲ್ಲಿ ಅಡ್ವಾಂಟೇಜಸ್ ಬರದ್ಮೇಲೆ ಯು ಕ್ಯಾನ್ ರೈಟ್ ವೈ ಇಟ್ ಈಸ್ ನಾಟ್ ಬೀಯಿಂಗ್ ಯೂಸ್ಡ್. ಓಕೆ, ಸೊ ಒಂದು ಡಿಸ್ಅಡ್ವಾಂಟೇಜ್ ವೈ ಇಟ್ ಈಸ್ ನಾಟ್ ಬೀಯಿಂಗ್ ಯೂಸ್ಡ್ ಇದನ್ನ ಬರೆದು ಯು ಕ್ಯಾನ್ ರೈಟ್ ಅ ಕನ್ಕ್ಲೂಷನ್. ಓಕೆ, ಯಾವತ್ತು ಅಡ್ವಾಂಟೇಜಸ್ ಅವ್ರು ಕೇಳಿದಾಗ ನೀವು ಅವ್ರು ಕೇಳಿಲ್ಲ ಅಂದ್ರೂ ಡಿಸ್ಅಡ್ವಾಂಟೇಜಸ್ ಬರೀಬೇಕು. ಅಂಡ್ ಒನ್ ಮೋರ್ ಥಿಂಗ್, ಕನ್ಕ್ಲೂಷನ್ ಶುಡ್ ಆಲ್ವೇಸ್ ಬಿ ಫ್ಯೂಚರಿಸ್ಟಿಕ್. ಓಕೆ, ಕನ್ಕ್ಲೂಷನ್ ನೆಗೆಟಿವ್ ಇರಬಾರ್ದು, ಯಾವುದೇ ಕಾರಣಕ್ಕೂ ಕನ್ಕ್ಲೂಷನ್ ನೆಗೆಟಿವ್ ಇರಬಾರ್ದು ಎಕ್ಸೆಪ್ಟ್ ಇನ್ಹರೆಂಟ್ ನೆಗೆಟಿವ್ ವರ್ಡ್ಸ್. ಓಕೆ, ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ ಕ್ಲೈಮೆಟಿಕ್ ಚೇಂಜ್ ಅಂತ ಟಾಪಿಕ್ ಬಂದಾಗ ದ ಟೆಂಪರೇಚರ್ ಶುಡ್ ಬಿ ಬಿಲೋ 2 ಡಿಗ್ರಿ ಸೆಲ್ಸಿಯಸ್, ಇಲ್ಲ ಅಂದ್ರೆ ಸಮಸ್ಯೆಗಳಾಗ್ತವೆ ಕೇಳ್ತಾರೆ. ಸೊ ಇಂಡಿಯಾ ಕೆನ್ ನಾಟ್ ಗೋ ವಿತ್ ದಿಸ್ ಲೆಸ್ ದೆನ್ 2 ಡಿಗ್ರಿ ಸೆಲ್ಸಿಯಸ್ ಆಫ್ ಟಾರ್ಗೆಟ್. ಇಂಡಿಯಾ ಕೈಲಿ 2 ಡಿಗ್ರಿಗಿಂತ ಕಡಿಮೆ ಟೆಂಪರೇಚರ್ ವರ್ಗು ಬರಂಗೆ ಮಾಡಕ್ ಆಗೋದಿಲ್ಲ. ಯು ಕೆನಾಟ್ ಗೋ ವಿತ್ ನೆಗೆಟಿವ್. ಓಕೆ, ಅಂಡ್ ಪ್ಲೀಸ್ ಡೋಂಟ್ ಕಮೆಂಟ್ ನೆಗೆಟಿವ್ಲಿ ಆನ್ ಗವರ್ಮೆಂಟ್ ಸ್ಕೀಮ್ಸ್, ಕಂಪ್ಲೀಟ್ ನೆಗೆಟಿವ್ಲಿ ಆನ್ ಗವರ್ಮೆಂಟ್ ಸ್ಕೀಮ್ಸ್. ಯಾವ್ದೋ ಒಂದು ಸರ್ಕಾರದ ಸ್ಕೀಮ್ ಇರುತ್ತೆ, ಅದನ್ನ ಪೂರ್ತಿಯಾಗಿ ನೆಗೆಟಿವ್ ಆಗೋದನ್ನ. ಈಗ ಮಿಲ್ಲೆಟ್ಸ್ ಅಲ್ಲಿ ಯು ಕ್ಯಾನ್ ಗೋ ವಿತ್ ಸಮ್ ಸ್ಕೀಮ್ಸ್. ಮಿಲ್ಲೆಟ್ ಈಗ ಫಾರ್ ಎಕ್ಸಾಂಪಲ್ ಮಿಲ್ಲೆಟ್ ವಿಲೇಜ್ ಸ್ಕೀಮ್ ಅಂತ ಮಾಡಿದ್ರು ಕೇರಳದಲ್ಲಿ ಟು ಇನ್ಕ್ರೀಸ್ ದ ಕನ್ಸಂಪ್ಷನ್ ಆಫ್ ಮಿಲ್ಲೆಟ್ಸ್, ರೈಟ್? ಸೊ ಈ ತರ ಸ್ಕೀಮ್ಸ್ ಯಾವ್ದಾದ್ರು ಇದ್ರು ಬರೀಬಹುದು. ಅಂಡ್ ಕನ್ಕ್ಲೂಷನ್ ಅಲ್ಲ, ಕಂಪ್ಲೀಟ್ ಆನ್ಸರ್ ನಲ್ಲಿ ಸೊ ಯಾವ್ದಾದ್ರು ಗವರ್ಮೆಂಟ್ ಸ್ಕೀಮ್ಸ್ ನ ನೆಗೆಟಿವ್ ಆಗಿ ಇದನ್ನ ಬರೆಯೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಸೊ ಅಂಡ್ conclusion should not be negative, or conclusion should not be, it should not indicate something like agodilla ಅನ್ನೋ ತರ, something cannot be done, it is not correct. ಈಗೇನೋ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅದು ಸರಿ ಇಲ್ಲ ಅಂತ ಆಗ್ಲಿ, ಯಾವ್ದಾದ್ರು ಟಾಪಿಕ್ ಕೊಟ್ಟಿರ್ಲಿ, ಅಥವಾ ಅದನ್ನ ಸರಿ ಮಾಡಕ್ ಆಗಲ್ಲ ಅಂತ ಆಗ್ಲಿ, ಈ ತರ ಬರಿಬಾರ್ದು. ಕನ್ಕ್ಲೂಷನ್ ಶುಡ್ ಆಲ್ವೇಸ್ ಬಿ ಫ್ಯೂಚರಿಸ್ಟಿಕ್ ಅಂಡ್ ಇಟ್ ಶುಡ್ ಬಿ ಹಾಲಿಸ್ಟಿಕ್. ನೀವೇನೇನ್ ಆನ್ಸರ್ ಅಲ್ಲಿ ಬರ್ದಿದ್ದೀರೋ ಅದನ್ನೆಲ್ಲ ಹೇಳಂಗಿರ್ಬೇಕು. ಕನ್ಕ್ಲೂಷನ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಫ್ಯೂಚರಿಸ್ಟಿಕ್ ಆಗಿರ್ಬೇಕು. ಓಕೆ, ಸೊ ಈ ತರ ಒಂದು ಕನ್ಕ್ಲೂಷನ್ ನ ಬರೆಯೋಕೆ ಯು ಕ್ಯಾನ್ ಟ್ರೈ. ಸೊ ಈ ಮಿಲ್ಲೆಟ್ಸ್ ಅಲ್ಲಿ ಯು ಕ್ಯಾನ್ ಡೂ ದಟ್. ಮಿಲ್ಲೆಟ್ಸ್ ಅಂದ್ರೆ ಏನು ಅಂತ ಬರಿಬಹುದು. ಸೊ ಹಾಗೆ ನಮ್ಮ ಇಂಡಿಯಾದಲ್ಲಿ ಮಿಲ್ಲೆಟ್ ಸ್ಟೇಟಸ್ ಯಾವ ತರ ಇದೆ ಅಂತ ಬರಿಬಹುದು.
ಇಂಡಿಯಾ ಇಸ್ ಅ ಲಾರ್ಜೆಸ್ಟ್ ಮಿಲೆಟ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಈ ತರ ಕಂಡೀಷನ್ ಅಲ್ಲಿ ಬೆಳಿತಿದೀವಿ, ಈ ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಮಿಲೆಟ್ಸ್ ಬೆಳಿತಿದೀವಿ ಅಂತ ಬರಿಬಹುದು. ಅಡ್ವಾಂಟೇಜಸ್ ಆಫ್ ಕಲ್ಟಿವೇಶನ್ ಆಫ್ ಮಿಲೆಟ್ಸ್ ಬರಿಬಹುದು, ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಬೆಳಿಬಹುದು. ಓಕೆ, ಫುಡ್ ಸೆಕ್ಯೂರಿಟಿಗೆ ಹೆಲ್ಪ್ ಮಾಡುತ್ತೆ. ಪಾಯಿಂಟ್ಸ್, ಐ ಜಸ್ಟ್ ವಾಂಟ್ ಟು ಕಮೆಂಟ್ ಮೋರ್ ಆನ್ ಪಾಯಿಂಟ್ಸ್. ಸೊ ಪಾಯಿಂಟ್ಸ್ ಎಲ್ಲರಿಗೂ ಡಿಫ್ರೆಂಟ್ ಪಾಯಿಂಟ್ಸ್ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಫುಡ್ ಡೈವರ್ಸಿಫಿಕೇಶನ್ ಇರ್ಬೋದು, ಎಕನಾಮಿಕ್ ಗ್ರೋತ್ ಇರ್ಬೋದು, ಇನ್ಕ್ರೀಸಿಂಗ್ ಎಕನಾಮಿಕ್ ಸೆಕ್ಯೂರಿಟಿ ಆಫ್ ಅ ಫಾರ್ಮರ್ಸ್ ಇರ್ಬೋದು, ರೈಟ್? ಸೊ ಫುಡ್ ಡೈವರ್ಸಿಫಿಕೇಶನ್ ಇರ್ಬೋದು, ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಇರ್ಬೋದು, ಹೆಲ್ತ್ ಅಡ್ವಾಂಟೇಜಸ್ ಇರ್ಬೋದು. ಇದೆಲ್ಲ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಬರಿಬಹುದು. ಹಾಗೆ ವೈ ಇಟ್ ಇಸ್ ನಾಟ್ ಬೀಂಗ್ ಡನ್ ಇನ್ ಇಂಡಿಯಾ, ಇಷ್ಟೊಂದು ಅಡ್ವಾಂಟೇಜಸ್ ಇದ್ರೂ ಕೂಡ ನಾವು ಅದನ್ನ ಹೆಚ್ಚಾಗಿ ಸಮರ್ಪಕವಾಗಿ ಬಳಕೆ ಮಾಡ್ತಾ ಇಲ್ಲ, ನಮ್ಮಲ್ಲಿ ಕಡಿಮೆ ಇದೆ. ಅತಿ ಹೆಚ್ಚು ನಾವು ಉತ್ಪಾದನೆ ಮಾಡಿದ್ರು ಕೂಡ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಮಿಲೆಟ್ ಪ್ರೊಡಕ್ಷನ್ ಇಲ್ಲ. ಯಾಕಿಲ್ಲ? ಹಾಗೆ ವೈ ವಿ ಆರ್ ನಾಟ್ ಯೂಸಿಂಗ್ ಇಟ್, ಯಾಕೆ ಅದನ್ನ ಹೆಚ್ಚಾಗಿ ನಾವು ಬೆಳೀತಾ ಇಲ್ಲ. ಆಮೇಲೆ ಯು ವಿಲ್ ಬಿ ರೈಟಿಂಗ್ ಅ ಕನ್ಕ್ಲೂಷನ್. ಕೆಲವು ಸ್ಕೀಮ್ ಗಳನ್ನ ಮಾಡಿದ್ದಾರೆ, ಈ ತರ ಇಂಟರ್ನ್ಯಾಷನಲ್ ಇಯರ್ ಮಿಲೆಟ್ ಅನ್ನು ಮಾಡಿದ್ದಾರೆ. ಇಂಡಿಯಾದಲ್ಲೂ ಕೆಲವು ಸ್ಕೀಮ್ ಗಳನ್ನ ಮಾಡೋದ್ರ ಮೂಲಕ ಮಿಲೆಟ್ ಪ್ರೊಡಕ್ಷನ್ ನ ಮತ್ತೆ ಅಡ್ವಾಂಟೇಜಸ್ ಹೆಂಗ್ ನಾವ್ ಇಂಪ್ರೂವ್ ಮಾಡಬಹುದು, ರೈಟ್? ದಟ್ ಯು ವಿಲ್ ಬಿ ರೈಟಿಂಗ್. ಓಕೆ, ಸೊ ಅದೇ ತರ ಇಫ್ ಯು ಗೋ ವಿತ್ ಅದರ್ ಕ್ವೆಶನ್, ಇನ್ನೊಂದು ಕ್ವೆಶನ್ ನೋಡೋದಾದ್ರೆ, ಓಕೆ, ಸೊ ಕೆನ್ ಫಾರ್ ಎಕ್ಸಾಂಪಲ್ ಒಂದು ಫಿಸಿಕಲ್ ಜಿಯೋಗ್ರಫಿಯಿಂದ ತಗೊಳ್ಳೋದಾದ್ರೆ, ಓಷನ್ ಕರೆಂಟ್ಸ್ ಡಿಸೈಡ್ ದ ಕ್ಲೈಮೇಟ್ ಅಂಡ್ ವೆದರ್ ಪ್ಯಾಟರ್ನ್ಸ್ ಆಫ್ ಅರ್ತ್. ಎಕ್ಸ್ಪ್ಲೈನ್. ಓಕೆ, ಓಷನ್ ಕರೆಂಟ್ಸ್ ಡಿಸೈಡ್ ಕ್ಲೈಮೇಟ್ ಅಂಡ್ ವೆದರ್ ಪ್ಯಾಟರ್ನ್ ಆಫ್ ಅರ್ತ್. ಎಕ್ಸ್ಪ್ಲೈನ್. ಸಾಗರ ಪ್ರವಾಹಗಳು ಭೂಮಿಯ ಹವಾಮಾನ ಮತ್ತು ವಾಯುಗುಣ ಮಾದರಿಗಳನ್ನು ನಿರ್ಧರಿಸುತ್ತವೆ. ಸಾಗರ ಪ್ರವಾಹಗಳು ಭೂಮಿಯ ಹವಾಮಾನ ಮತ್ತು ವಾಯುಗುಣ ಮಾದರಿಗಳನ್ನು ನಿರ್ಧರಿಸುತ್ತವೆ, ವಿವರಿಸಿ. ದಿಸ್ ಇಸ್ ಸ್ಟ್ರೈಟ್ ಕ್ವೆಶನ್, ಒಂದು 10 ಮಾರ್ಕ್ಸ್ ಕ್ವೆಶನ್ ಕೇಳಿರ್ತಾರೆ ಇದು. ಸೊ ಫಸ್ಟ್ ಯು ವಿಲ್ ಬಿ ರೈಟಿಂಗ್ ವಾಟ್ ಆರ್ ಓಷನ್ ಕರೆಂಟ್ಸ್. ಓಕೆ, ಹೌ ಇಟ್ ಈಸ್ ಅ ಪಾರ್ಟ್ ಆಫ್ ಓಷನ್. ಸಾಗರ ಪ್ರವಾಹಗಳೇನಂದ್ರೆ ಏನು ಅಂತ ಬರೀತೀರಾ. ಸೊ ವೆನೆವರ್ ದೇ ಆಸ್ಕ್ ಕ್ವೆಶನ್ಸ್ ಫಾರ್ 15 ಮಾರ್ಕ್ಸ್, ನೀವು ವರ್ಲ್ಡ್ ಮ್ಯಾಪ್ ಹಾಕಿ ಅದ್ರೊಳಗಡೆ ಓಷನ್ ಕರೆಂಟ್ಸ್ ನೆಲ್ಲ ಮೆನ್ಷನ್ ಮಾಡಿ ಇವೆಲ್ಲ ಮಾಡಬಹುದು. ಬಟ್ 10 ಮಾರ್ಕ್ಸ್ ಏನಾದ್ರೂ ಕ್ವೆಶನ್ ಕೇಳಿದಾಗ ಮ್ಯಾಪ್ ಎಲ್ಲ ಹಾಕೋ ನೆಸೆಸಿಟಿ ಇರಲ್ಲ. ಎಲ್ಲಾ ಜಿಯೋಗ್ರಫಿ ಕ್ವೆಶನ್ಸ್ಗೂ ಯಾವಾಗ್ಲೂ ಮ್ಯಾಪ್ ಹಾಕುವಂತ ನೆಸೆಸಿಟಿ ಇರೋದಿಲ್ಲ. ಓಕೆ, ಓನ್ಲಿ ವೆನ್ ಇಟ್ ಈಸ್ ಪ್ಯೂರ್ಲಿ ರಿಕ್ವೈರ್ಡ್ ಅವಾಗ ಮಾತ್ರ ಮ್ಯಾಪ್ ಹಾಕ್ಬೇಕು. ಇದಕ್ಕೆಲ್ಲ ಏನ್ ಮ್ಯಾಪ್ ಹಾಕೋ ನೆಸೆಸಿಟಿ ಇರಲ್ಲ. ಯು ವಿಲ್ ಬಿ ರೈಟಿಂಗ್ ಲೈಕ್ ಓಷನ್ ಕರೆಂಟ್ಸ್ ಅಂದ್ರೆ ಏನು ಅಂತ ಬರೀತೀರಾ, ಎಷ್ಟ್ ತರ ಓಷನ್ ಕರೆಂಟ್ಸ್ ಇದಾವೆ ಅಂತ ಬರೀತೀರಾ, ಕೋಲ್ಡ್ ಅಂಡ್ ವಾರ್ಮ್ ಓಷನ್ ಕರೆಂಟ್ಸ್. ಅಂಡ್ ಫಾರ್ ಎಕ್ಸಾಂಪಲ್ ಒಂದ್ 2-3 ವಾರ್ಮ್ ಓಷನ್ ಕರೆಂಟ್ಸ್, ಒಂದ್ 2-3 ಕೋಲ್ಡ್ ಓಷನ್ ಕರೆಂಟ್ಸ್ ಅಂತ ಬರೀತೀರಾ. ಅಂದ್ರೆ ಎಲ್ಲೆಲ್ಲಿ ಇದಾವೆ, ಯಾವ ಜಾಗದಲ್ಲಿ ಯಾವ ಕೋಲ್ಡ್ ಅಂಡ್ ವಾರ್ಮ್ ಓಷನ್ ಕರೆಂಟ್ಸ್ ಇದೆ ಅಂತ ಬರೀತೀರಾ. ಅಂಡ್ ನೆಕ್ಸ್ಟ್ ಯು ವಿಲ್ ಬಿ ರೈಟಿಂಗ್ ಲೈಕ್ ಡೈರೆಕ್ಟ್ ಯು ಕ್ಯಾನ್ ಗೋ ವಿತ್ ದ ಕಂಟೆಂಟ್. ಓಷನ್ ಕರೆಂಟ್ಸ್ ಬಗ್ಗೆ ನೀವು ಅಷ್ಟೇ ಬರೀಲಿಕ್ಕೆ ಆಗೋದು. ಸಾಗರ ಪ್ರವಾಹಗಳು ಅಂದ್ರೆ ಏನು, ಲೈಕ್ ವೈ ದೀಸ್ ಓಷನ್ ಕರೆಂಟ್ಸ್ ಒರಿಜಿನ್, ಫಾರ್ ಎಕ್ಸಾಂಪಲ್ ವೈ ದಿಸ್ ಕೂಡ ನೆಸೆಸಿಟಿ ಇಲ್ಲ. ವಾಟ್ ಆರ್ ಓಷನ್ ಕರೆಂಟ್ಸ್ ಬರೀರಿ. ಎಷ್ಟು ತರ ಓಷನ್ ಕರೆಂಟ್ಸ್ ಇದೆ, ವಾರ್ಮ್ ಮತ್ತೆ ಕೋಲ್ಡ್ ಓಷನ್ ಕರೆಂಟ್ಸ್, ಎಲ್ಲೆಲ್ಲಿ ಯಾವ್ಯಾವ ಕರೆಂಟ್ಸ್ ಇದೆ ಎಲ್ಲಾನು ಬೇಡ. ಫಾರ್ ಎಕ್ಸಾಂಪಲ್ ಒಂದ್ 2 ವಾರ್ಮ್ ಓಷನ್ ಕರೆಂಟ್ಸ್, 1-2 ಕೋಲ್ಡ್ ಓಷನ್ ಕರೆಂಟ್ಸ್ ಬಗ್ಗೆ ಬರೀತೀರಾ ಅಷ್ಟೇ. ಅದಾದ್ಮೇಲೆ ಯು ವಿಲ್ ಗೋ ವಿತ್ ದ ಮೇನ್ ಟಾಪಿಕ್, ಹೌ ಓಷನ್ ಕರೆಂಟ್ಸ್ ಡಿಸೈಡ್ ಕ್ಲೈಮೇಟ್ ಅಂಡ್ ವೆದರ್ ಪ್ಯಾಟರ್ನ್ಸ್ ಆಫ್ ಅರ್ತ್. ಇಡೀ ಭೂಮಿಯಲ್ಲಿ ಕೆಲವು ವಾಯುಗುಣ ಮಾದರಿಗಳಿದಾವೆ ಅಥವಾ ಕೆಲವು ವಾಯುಗುಣಗಳಿದಾವೆ, ಅದನ್ನ ಸಾಗರ ಪ್ರವಾಹಗಳು ಯಾವ ರೀತಿ ನಿರ್ಧಾರ ಮಾಡುತ್ತೆ ಅಂತ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್, ಸೊ ಮೇಜರ್ ಕ್ಲೈಮೆಟಿಕ್ ಟೈಪ್ಸ್ ಅಂತ ತಗೊಂಡಾಗ ಯು ಕ್ಯಾನ್ ರೈಟ್, ಸಿ ದಿಸ್ ಇಸ್ ಪ್ಯೂರ್ ಫಿಸಿಕಲ್ ಕಾನ್ಸೆಪ್ಚುಯಲ್ ಕಾನ್ಸೆಪ್ಟ್. ಫಸ್ಟ್ ಯು ವಿಲ್ ರೈಟ್ ಹೌ ಓಷನ್ ಕರೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮೇಶನ್ ಆಫ್ ಡೆಸರ್ಟ್. ಇದಕ್ಕೆ ಮ್ಯಾಪ್ ಬರಿಬಹುದು. ಮರುಭೂಮಿ ವಾಯುಗುಣ ನಿರ್ಧಾರ ಮಾಡೋದ್ರಲ್ಲಿ ಸಾಗರ ಪ್ರವಾಹಗಳ ಪಾತ್ರ ಏನಿರುತ್ತೆ. ಓಕೆ, ಸೊ ಯು ಕ್ಯಾನ್ ರೈಟ್ ದಟ್ ಹೆಂಗೆ ಓಷನ್ ಕರೆಂಟ್ಸ್, ಕೋಲ್ಡ್ ಓಷನ್ ಕರೆಂಟ್ಸ್ ಇದ್ದಾಗ ಸೊ ಡ್ರೈ ಕ್ಲೈಮೇಟ್ ಆಗುತ್ತೆ, ಅಲ್ಲೆಲ್ಲ ಡೆಸರ್ಟ್ ಫಾರ್ಮೇಶನ್ಸ್ ಆಗುತ್ತೆ. ಯಾವ ಕೋಲ್ಡ್ ಕರೆಂಟ್ ಪಕ್ಕ ಯಾವ ಡೆಸರ್ಟ್ ಇದೆ ಇದನ್ನೆಲ್ಲ ನೀವು ಬರಿಬಹುದು. ಅಂಡ್ ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್, ಯಾಕೆ ಕೋಲ್ಡ್ ಓಷನ್ ಕರೆಂಟ್ ಇದ್ದಾಗ ಡೆಸರ್ಟ್ ಫಾರ್ಮೇಶನ್ಸ್ ಆಗುತ್ತೆ ಅಂತಾನು ಬರಿಬಹುದು. ಸೆಕೆಂಡ್ ಥಿಂಗ್, ಕ್ಲೈಮೇಟ್ ಅಂತ ತಗೊಂಡಾಗ ಯು ಕ್ಯಾನ್ ಫೈಂಡ್ ಹೌ ಓಷನ್ ಕರೆಂಟ್ ಲೀಡ್ ಟು ಫಾರ್ಮೇಶನ್ ಆಫ್ ಲೌರೆನ್ಷಿಯನ್ ಕ್ಲೈಮೇಟ್, ರೈಟ್? ಲೌರೆನ್ಷಿಯನ್ ಕ್ಲೈಮೇಟ್ ಬರ್ದು ವಿಲ್ ಬಿ ರೈಟಿಂಗ್ ಒಂದೇ ಬೇಕಾದ್ರೆ ಒಂದೇ ಮ್ಯಾಪ್ ಬರ್ದು ನೀವು ಎಲ್ಲಾನು ಅದ್ರೊಳಗಡೆ ಇಂಡಿಕೇಟ್ ಮಾಡಬಹುದು. ಸೊ ಎಲ್ಲೆಲ್ಲಿ ಲೌರೆನ್ಷಿಯನ್ ಕ್ಲೈಮೇಟ್ ಇದೆ ಅಂತ ಬರೀತೀರಾ, ಲೌರೆನ್ಷಿಯನ್ ಕ್ಲೈಮೇಟ್ ಪ್ರಾಮುಖ್ಯತೆ ಏನು ಅಂತ ಬರೀತೀರಾ. ಸೊ ಹೌ ಡಸ್ ಇಟ್ ಫಾರ್ಮ್, ಯಾವ ಕೋಲ್ಡ್ ಕರೆಂಟ್ ಯಾವ ವಾರ್ಮ್ ಕರೆಂಟ್ ಮೀಟ್ ಆಗೋದು ಬರೀತೀರಾ.
And third, you will be writing like, for example, China type of climate. ಅದು ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಬರೀತೀರಾ, ರೈಟ್? ಹೌ ಓಷನ್ ಕರೆಂಟ್ಸ್ ಆರ್ ಇನ್ಫ್ಲೂಯೆನ್ಷಿಯಲ್ ಇನ್ ಫಾರ್ಮೇಶನ್ ಆಫ್ ಸೈಕ್ಲೋನ್ಸ್. ಸೈಕ್ಲೋನ್ ಇಸ್ ಆಲ್ಸೋ ಕ್ಲೈಮೆಟಿಕ್ ಪ್ಯಾಟರ್ನ್ ಅಲ್ಲ. ಸೈಕ್ಲೋನ್ ಫಾರ್ಮೇಶನ್ ಆಗೋದ್ರೊಳಗಡೆ ಇದು ಓಷನ್ ಕರೆಂಟ್ಸ್ ಪಾತ್ರ ಏನಿರುತ್ತೆ? Whenever you have warm ocean currents, you have more cyclones. Cold ocean currents inhibit cyclones, right? How ocean currents influence rainfall pattern in world. ಇಡೀ ಭೂಮಿನಲ್ಲಿ ಮಳೆ ಮಾದರಿಯನ್ನ ಯಾವ ರೀತಿ ಓಷನ್ ಕರೆಂಟ್ಸ್ ನಿರ್ಧಾರ ಮಾಡುತ್ತೆ ಅದನ್ನ ನೀವು ಬರಿಬಹುದು. ಹೌ ಓಷನ್ ಕರೆಂಟ್ಸ್ ಇನ್ಫ್ಲೂಯೆನ್ಸ್ ಎಲ್ ನೀನೋ ಅಂಡ್ ಲಾನಿನಾ. ಎಲ್ ನೀನೋ ಮತ್ತೆ ಲಾನಿನಾನ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಬರಿಬಹುದು. ಯು ಕ್ಯಾನ್ ರೈಟ್ ಪರ್ಟಿಕ್ಯುಲರ್ ಆಗಿ, ಯು ಕ್ಯಾನ್ ರೈಟ್ ಹೌ ಓಷನ್ ಕರೆಂಟ್ಸ್ ಇನ್ಫ್ಲೂಯೆನ್ಸ್ ಇಂಡಿಯನ್ ಕ್ಲೈಮೇಟ್ ಬರಿಬಹುದು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ದಿಸ್ ಇಂಡಿಯನ್ ಓಷನ್ ಡೈಪೋಲ್ ಕೇಳಿರ್ತೀರಾ, ಅದ್ರ ಬಗ್ಗೆ ಬರೀಬಹುದು. ಸೊ ಯು ಕ್ಯಾನ್ ರೈಟ್ ವೇರಿಯಸ್ ಥಿಂಗ್ಸ್ ಸಮಥಿಂಗ್ ಲೈಕ್ ದಿಸ್. ಈ ತರ ಓಷನ್ ಕರೆಂಟ್ಸ್ ಎಲ್ಲ ಇದ್ದಾಗ ರೈನ್ಫಾಲ್ ಪ್ಯಾಟರ್ನ್ಸ್, ಡೆಸರ್ಟ್ಸ್ ಇದೆಲ್ಲ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ಈಗ ಡೆಸರ್ಟ್ ಕ್ಲೈಮೇಟ್ ಅವೆಲ್ಲ ಬಂದಾಗ, ಲೌರೆನ್ಷಿಯನ್ ಕ್ಲೈಮೇಟ್ ಬಂದಾಗ ಯು ವಿಲ್ ಹ್ಯಾವ್ ಅ ಕಂಟೆಂಟ್. ಸಿ ಯಾವಾಗ್ಲೂ ಪಾಯಿಂಟ್ಸ್ ಚಿಕ್ಕದಾಗೆ ಇರಬೇಕು ಅಂತಲ್ಲ. ವೆನ್ ಎವರ್ ದೇ ಆರ್ ಆಸ್ಕಿಂಗ್ ಯು ಅನಾಲಿಸಿಸ್ ಟೈಪ್ ಆಫ್ ಕ್ವೆಶನ್. ಅನಾಲಿಸಿಸ್ ಟೈಪ್ ಆಫ್ ಕ್ವೆಶನ್ ಅಂದ್ರೆ ಅಡ್ವಾಂಟೇಜಸ್ ಆಫ್ ಮಿಲೆಟ್ಸ್, ಇಲ್ಲ ಅಂದ್ರೆ ಹೌ ಡಿಮೋಗ್ರಫಿಕ್ ಚೇಂಜ್ ಹ್ಯಾಸ್ ಹ್ಯಾಪನ್. ಡಿಮೋಗ್ರಫಿಕ್ ಚೇಂಜ್ ಯಾವ್ಯಾವ ರೀತಿ ಆಗಿದೆ ಅಂತ ಅನ್ನೋದು ಇಟ್ ಇಸ್ ಅನಾಲಿಟಿಕಲ್ ಕ್ವೆಶನ್. ಆ ತರ ಇದ್ದಾಗ ನೀವು ಪಾಯಿಂಟ್ ವೈಸ್ ಬರೀತೀರಾ, ಪಾಯಿಂಟ್ಸ್ ಎಲ್ಲ ಚಿಕ್ಕದಾಗಿರುತ್ತೆ. ಬಟ್ ವೆನ್ ಎವರ್ ಯು ಆರ್ ಆನ್ಸರಿಂಗ್ ಅ ಕಾನ್ಸೆಪ್ಚುಯಲ್ ಟೈಪ್, ಕಾನ್ಸೆಪ್ಚುಯಲ್ ಟೈಪ್ ಅಂದ್ರೆ ಓಷನ್ ಕರೆಂಟ್ಸ್, ಪ್ಲೇಟ್ ಟೆಕ್ಟಾನಿಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಪ್ಲಾನೆಟರಿ ವಿಂಡ್ಸ್ ಬಗ್ಗೆ ಇರ್ಬೋದು. ಕಾನ್ಸೆಪ್ಚುಯಲ್ ಟೈಪ್ ಆನ್ಸರ್ ಬರೆಯುವಾಗ ಪಾಯಿಂಟ್ ವೈಸ್ ನೀವು ಬರೆಯಕ್ ಆಗೋದಿಲ್ಲ. ದೆನ್ ಯು ವಿಲ್ ಬಿ ಗೋಯಿಂಗ್ ವಿತ್ ಪ್ಯಾರಾಗ್ರಾಫ್ ವೈಸ್. ಅವಾಗ ಪಾಯಿಂಟ್ಸ್ ಎಲ್ಲ ಚಿಕ್ಕದಾಗಿರ್ಬೇಕು ಅಂತ ನೀವು ಬರೆಯಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ದೇ ಆಸ್ಕ್ ಯು ಎಕ್ಸ್ಪ್ಲೈನ್ ದ ಮೆಕಾನಿಸಮ್ ಆಫ್ ಒರಿಜಿನ್ ಆಫ್ ಮಾನ್ಸೂನ್, ಮುಂಗಾರು ಹೆಂಗ್ ಉಗಮ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ನೀವು ಬರೆಯಕ್ಕಾಗಲ್ಲ. ಇಟ್ ಈಸ್ ಅ ಕಾನ್ಸೆಪ್ಟ್, ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಓಕೆ, ವೆನ್ ಎವರ್ ಅ ಕ್ವೆಶನ್ ಇಸ್ ಕಾನ್ಸೆಪ್ಚುಯಲ್ ಟೈಪ್ ಇದ್ದಾಗ ಪಾಯಿಂಟ್ ವೈಸ್ ಬರಿಬೇಕು ಅಂತ ನೋಡ್ಬೇಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿ. ಈಗ ಡೆಸರ್ಟ್ ಕ್ಲೈಮೇಟ್ ನೀವು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಓಕೆ, ಸೊ ಬಟ್ ವೆನ್ ಎವರ್ ಅನಾಲಿಟಿಕಲ್ ಕ್ವೆಶನ್ ಈಸ್ ಆಸ್ಕ್, ಇದ್ರಲ್ಲಿ ಎಕ್ಸಾಂಪಲ್ಸ್ ಎಲ್ಲ ನೀವು ಬರೆಯಕ್ ಆಗಲ್ಲ ಕಾನ್ಸೆಪ್ಚುಯಲ್ ಇದ್ದಾಗ. ಅನಾಲಿಟಿಕಲ್ ಕ್ವೆಶನ್ ಕೇಳಿದಾಗ ಪಾಯಿಂಟ್ಸ್ ಚಿಕ್ಕದಾಗಿರ್ಬೇಕು. ಸೊ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ಬೇಕು ಪಾಯಿಂಟ್ಸ್, ಪ್ಲಸ್ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಹಾಕಿರ್ಬೇಕು ಚಿಕ್ಕದಾಗಿ, ರೈಟ್? ಫ್ಲೋ ಚಾರ್ಟ್ಸ್ ಯೂಸ್ ಮಾಡಬಹುದು. ಓಕೆ, ಎಲ್ಲಾ ಆನ್ಸರ್ಸ್ಗೂ ಫ್ಲೋ ಚಾರ್ಟ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಇಟ್ ಈಸ್ ನಾಟ್ ಅ ಗುಡ್ ಪ್ರೆಸೆಂಟೇಶನ್. ಇಫ್ ಯು ಆರ್ ರೈಟಿಂಗ್ 5 ಕ್ವೆಶನ್ಸ್, 5 ಕ್ವೆಶನ್ ಅಲ್ಲಿ 1 ಕ್ವೆಶನ್ಗೆ ಫ್ಲೋ ಚಾರ್ಟ್ ಯೂಸ್ ಮಾಡಬಹುದು. ಓಕೆ, ಎಲ್ಲಾ ಕ್ವೆಶನ್ಗೂ ಫ್ಲೋ ಚಾರ್ಟ್ ಯೂಸ್ ಮಾಡಬೇಡಿ. ಹಾಗೆ ಎಲ್ಲಾ ಕ್ವೆಶನ್ಸ್ಗೂ ಡಯಾಗ್ರಾಮ್ಸ್ ಯೂಸ್ ಮಾಡಬಾರ್ದು. 5 ಕ್ವೆಶನ್ ಅಲ್ಲಿ 1 ಕ್ವೆಶನ್ಗೆ ಡಯಾಗ್ರಾಮ್ ಅಷ್ಟೇ. ಓಕೆ, ಸೊ ಓವರ್ ಆಲ್ ನೀವು 20 ಕ್ವೆಶನ್ ಹೋದ್ರೆ ಯು ಶುಡ್ ಹ್ಯಾವ್ ಸಮ್ 4 ಡಯಾಗ್ರಾಮ್ಸ್ ಅಷ್ಟೇ. ಹಾಗೆ ಎಲ್ಲಾ ಪಾಯಿಂಟ್ಸ್ಗೂ ಕರೆಂಟ್ ಅಫೇರ್ಸ್ ಹಾಕಬೇಡಿ. ದಟ್ ಈಸ್ ಆಲ್ಸೋ ನಾಟ್ ಗುಡ್ ಪ್ರೆಸೆಂಟೇಶನ್. ಒಂದು 6 ಪಾಯಿಂಟ್ ಬರ್ದಿದ್ರೆ ಒಂದು 3 ಪಾಯಿಂಟ್ಗೆ ವಿಲ್ ಬಿ ರೈಟಿಂಗ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಯೂಶಲಿ ಯು ಟ್ರೈ ಟು ಗೋ ವಿತ್ ಸ್ಕೀಮ್ಸ್, ಇಟ್ ವಿಲ್ ಹ್ಯಾವ್ ಗುಡ್ ವೇಟೇಜ್. ನೀವು ಇಲ್ಲೆಲ್ಲ ನೋಡಿರ್ತೀರಲ್ಲ ಆತರ. ಈಗ ವಾಲ್ಕೆನೋಸ್ ಅರ್ಥಕ್ವೇಕ್ ಎಲ್ಲ ಬಂದಾಗ ರೀಸೆಂಟ್ ಆಗಿ ಈ ವಾಲ್ಕೆನೋ ಆಗಿತ್ತು, ಈ ಅರ್ಥಕ್ವೇಕ್ ಆಗಿದ್ದು ಬರಿಬಹುದು. ಬಟ್ ವೆನ್ ಎವರ್ ಯು ಆರ್ ರೈಟಿಂಗ್, ಪ್ಲೀಸ್ ಮೋರ್ ಫೋಕಸ್ ಆನ್ ಸ್ಕೀಮ್ಸ್. ಯಾವ್ದಾದ್ರು ಸ್ಕೀಮ್ಸ್ ನ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಎಕ್ಸಾಂಪಲ್ ಎಕ್ಸ್ಟೆಂಡ್ ಆಗಬಾರ್ದು 3-4 ಲೈನ್ಗೆ. ಇಟ್ ಶುಡ್ ಬಿ ಜಸ್ಟ್ 1 ಲೈನ್ ಎಕ್ಸಾಂಪಲ್, ಶಾರ್ಟ್ ಎಕ್ಸಾಂಪಲ್ ಮಾತ್ರ ಆಗಿರ್ಬೇಕು. ಓಕೆ, ಸೊ ಇದಕ್ಕೆ ಕನ್ಕ್ಲೂಷನ್ ಬರೀಬೇಕು ಓಷನ್ ಕರೆಂಟ್ಸ್ಗೆ. ಸೊ ಓಷನ್ ಕರೆಂಟ್ಸ್ ಕನ್ಕ್ಲೂಷನ್ ಹೆಂಗ್ ಬರೀತೀರಾ? ವೆನ್ ಎವರ್ ಓಷನ್ ಕರೆಂಟ್ ಪ್ಯಾಟರ್ನ್ ಚೇಂಜಸ್, ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಇರ್ಬೋದು. ಅಥವಾ ಓಷನ್ ಪ್ಲೇಸ್ ಅ ವೆರಿ ಡಿಸಿಸಿವ್ ರೋಲ್ ಇನ್ ಡಿಸೈಡಿಂಗ್ ದ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಆಫ್ ವರ್ಲ್ಡ್. ಈ ತರ ಆದ್ರೂ ಬರೀಬಹುದು. ಓಕೆ, ಸೊ ಓವರ್ ಆಲ್ ಇಟ್ ಶುಡ್ ಬಿ ಲೈಕ್ ಇಂಟ್ರೊಡಕ್ಷನ್ ಇರಬೇಕು, ಒಂದು ಲಿಂಕಿಂಗ್ ಸ್ಟೇಟ್ಮೆಂಟ್ ಇರಬೇಕು. ಲಿಂಕಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಕರೆಂಟ್ ಅಫೇರ್ಸ್, ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಆಗಲಿ ಇಂಟ್ರೊಡಕ್ಷನ್ ಆಗಲಿ ಏನೇ ಸ್ಟಾರ್ಟ್ ಮಾಡಿದ್ರು ಸ್ಪೇಸ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಫಾರ್ 10 ಮಾರ್ಕ್ಸ್, ವಿಲ್ ಬಿ ರೈಟಿಂಗ್ ಓನ್ಲಿ ಫಾರ್ 40%. ಒಂದು ಪೇಜಿನ 40%. ಮಿಕ್ಕಿದ್ದು 40 ಪ್ಲಸ್ 50% ಅಲ್ಲಿ ಇಟ್ ಶುಡ್ ಹ್ಯಾವ್ ಅ ಮೇನ್ ಕಂಟೆಂಟ್. ಇನ್ 10% ಅಲ್ಲಿ ಇಟ್ ಶುಡ್ ಹ್ಯಾವ್ ಅ ಕನ್ಕ್ಲೂಷನ್. ಓಕೆ, ಸೊ ಅನಾಲಿಟಿಕಲ್ ಆದ್ರೆ ಬರೀ ಪಾಯಿಂಟ್ ವೈಸ್ ಇರಬೇಕು ವಿತ್ ಅ ಶಾರ್ಟ್ ಇದು ಎಕ್ಸಾಂಪಲ್. ಇಫ್ ಇಟ್ ಈಸ್ ಅನಾಲಿಟಿಕಲ್ ಕ್ವೆಶನ್ ಯು ಕ್ಯಾನ್ ಗೋ ಅಂಡ್ ಇದು ಕಾನ್ಸೆಪ್ಚುಯಲ್ ಕ್ವೆಶನ್ ಆದ್ರೆ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಸೊ ಬೇರೆ ಕ್ವೆಶನ್ಸ್ಗೂ ಅಷ್ಟೇ, ಡಿಪೆಂಡಿಂಗ್ ಆನ್ ಡಿಮಾಂಡ್ ಆಫ್ ಅ ಕ್ವೆಶನ್ ಯು ಕ್ಯಾನ್ ಯೂಸ್ ದ ಸೇಮ್ ಪ್ಯಾಟರ್ನ್.